ರೆಸ್ಪಾನ್ಸಿಬಿಲಿಟೀಸ್ ಏನೆಲ್ಲ ಮಾಡ್ಬೋದು ಮುಂದಿನ ಭವಿಷ್ಯದಲ್ಲಿ ಅಂತ ಒಂದು ಟಾಪಿಕ್ ತುಂಬ ಇಂಪಾರ್ಟೆಂಟ್. ಇದನ್ನು 4 ಭಾಗಗಳಾಗಿ ಡಿವೈಡ್ ಮಾಡಿದ್ದೀನಿ. ಒಂದು SOTM ಆ್ಯಂಡ್ TOS ಅಂತ. SOTM ಅಂದರೆ ಸ್ಕೂಲ್ ಆಫ್ ಥಿಯೋಸಫಿ ಆ್ಯಂಡ್ ಮೆಡಿಟೇಷನ್ ಅಂತ ಆಲ್ರೆಡಿ ಡಾಕ್ಟರ್ ನಾಗೇಶ್ ಮತ್ತು ಜ್ಯೋತಿ ನಾಗೇಶ್ ಮತ್ತು ಸಂಜೀವ್ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಹೇಗೆ ಮುಂದೆ ಉಪಯೋಗಿಸ್ಕೋಬೋದು ಅನ್ನೋದೊಂದು. ಸೆಕೆಂಡ್, ಮುಂದೆ ಯೂತ್ ಟ್ರೈನಿಂಗ್ ಆಗಲಿ ಅಥವಾ ಬೇರೆ ಎಷ್ಟೊಂದು ಕ್ಯಾಂಪ್ಸ್ ಮಾಡ್ತೀವಿ, ಅದರಲ್ಲಿ ಏನೇನೆಲ್ಲ ಬದಲಾವಣೆಗಳು ಅಂದರೆ ಉಪಯೋಗ ಆಗುತ್ತೆ ಅನ್ನೋದೊಂದು. ಮೂರನೇದು, ಆಡಳಿತ ಅಡ್ಮಿನಿಸ್ಟ್ರೇಟಿವ್ ಆಗಿ ಏನೆಲ್ಲ ಮಾಡ್ಬೋದು, ಏನೆಲ್ಲ ಚೇಂಜಸ್ ಬೇಕಾಗುತ್ತೆ ಮುಂದೆ ಹೋಗ್ತಾ ಅನ್ನೋದೊಂದು. ಲಾಸ್ಟಲ್ಲಿ ಕ್ಯಾಂಪಸ್ ಮತ್ತು ಆನ್ಲೈನ್ ಪ್ರೆಸೆನ್ಸ್ ಇದ್ದರೆ, ಆನ್ಲೈನ್ ಡಿಜಿಟಲ್ ಇದ್ದಿದ್ದರೆ ಹೆಂಗೆ ಅದೆಲ್ಲ ಉಪಯೋಗ ಆಗುತ್ತೆ ಅನ್ನೋದು 4 ಭಾಗಗಳಾಗಿ ನಾನು ಡಿವೈಡ್ ಮಾಡಿ ಹೇಳೋಕ್ಕೆ ನಿಮ್ಮ ಮುಂದೆ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ಸ್ಕೂಲ್ ಆಫ್ ಥಿಯೋಸಫಿ ಆ್ಯಂಡ್ ಮೆಡಿಟೇಷನ್ TOS. SOTM ಅನ್ನೋದು ದಕ್ಷಿಣಾಮೂರ್ತಿ ಅವರಿದ್ದಾಗ ಶುರುವಾಯಿತು ಅನಿಸುತ್ತೆ. ಆದಮೇಲೆ ಈಗ ಅವರು ಡಾಕ್ಟರ್ ನಾಗೇಶ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಈಗ ಕಳೆದ 1 ವರ್ಷದಲ್ಲಿ ಆರ್ಯ ಕಾಲೇಜ್ ಮತ್ತು ವಿಜಯ ಕಾಲೇಜ್ ಸ್ಟೂಡೆಂಟ್ಸ್ನ ಕರ್ಕೊಂಡ್ಬಂದು ಒಂದು 3 ಕ್ಯಾಂಪ್ ಆಗಿದೆ. 3 ಕ್ಯಾಂಪ್ಸ್ಗಳನ್ನು ಮಾಡಿದ್ದಾರೆ. ಸೊ ಇದು ಥಿಯೋಸಫಿ ಆ್ಯಂಡ್ ಮೆಡಿಟೇಷನ್ ಅಂದ ತಕ್ಷಣ ಎಷ್ಟೊಂದು ಜನ ಯೂತ್ ಸ್ಪೆಷಲಿ ಹೊಸಬ್ರು ಬಂದಾಗ ಮೆಡಿಟೇಷನ್ ಅಂತ ಬಂದಾಗ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಅಲ್ಲೇ ತುಂಬ ಇರುತ್ತೆ. ಮೆಡಿಟೇಷನ್ ಹೀಗೆ ವಿಪಾಸನ ಅದು ಇದು ಅಂತ. ಬಟ್ ಟೆಕ್ನಿಕಲಿ ನಮಗೆ ಯಾರು ಅದನ್ನು ಹೇಗೆ ಮಾಡಬೇಕು ಅನ್ನೋದಾಗಲಿ, ಅದಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್, ವಿಪಾಸನ ಮಾಡೋದಾಗಲಿ ಅದಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್ ಇನ್ನೆಲ್ಲ ಏನು ಗೊತ್ತಿದ್ರೆ ನಾವು ಸುಮ್ಮನೆ ಬಂದು ಮೆಡಿಟೇಷನ್ ಮಾಡಿ ಅಂದರೆ ಅದು ಸುಮ್ಮನೆ ಒಂದು ಥಿಯರಿ ಆದಂಗೆ ಆಗುತ್ತೆ. ಒಂದು 10-15 ನಿಮಿಷ ಮೆಡಿಟೇಷನ್ ಮಾಡ್ತೀವಿ ಹೋಗ್ತೀವಿ, ಬಟ್ ನಿಜವಾಗ್ಲೂ ಅದರಿಂದ ಏನೋ ಬದಲಾವಣೆ ಅನ್ನೋದು ಇರೋದಿಲ್ಲ. ಸೊ ಇದಕ್ಕೆ ಈಗಾಗಲೇ ರಘುವೇಂದ್ರವಾಗಿ ಅಲ್ಲಿ ವಿಪಾಸನ ಆಲೂರಲ್ಲಿ ಇರುತ್ತಲ್ಲ, ಆಲೂನಲ್ಲಿ ವಿಪಾಸನ ಕೇಂದ್ರದಲ್ಲಿ ಅವರು ಮಾಡ್ಕೊಂಡು ಬಂದಿದ್ದಾರೆ ಕೋರ್ಸು. ಸೊ ಅಲ್ಲಿ ಕೆಲವೊಂದು ಬುಕ್ಸ್ ಇದೆ, ಬುದ್ಧಿಸಮ್ ಬುಕ್ಸ್. ಅದರಲ್ಲಿ ಪೂರ್ತಿ ಬೇಸಿಕ್ಕಿಂದ ವಿಪಾಸನ ಮಾಡಬೇಕಂದ್ರೆ ಅದಕ್ಕೆ ಮುಂಚೆ ನಾವೇನೆಲ್ಲ ತಯಾರಿ ಮಾಡ್ಕೋಬೇಕು ಅನ್ನೋದು ಸುಮಾರಿದೆ. ಅದರಿಂದ ಆ ಬುಕ್ಕಿನ ಅಧ್ಯಯನ ಮಾಡಿ ಏನೆಲ್ಲ ಪ್ರಿಪ್ರೇಷನ್ ಬೇಕು ನಮ್ಮ ಕಡೆಯಿಂದ ವಿಪಾಸನ ಮಾಡೋದಲ್ಲ, ವಿಪಾಸನ ಮಾಡೋಕ್ಕೆ ಮುಂಚೆ ನಾವು ಯಾವ ಥರ ರೆಡಿ ಆಗಬೇಕು ಅನ್ನೋದು ಅದು ಮುಖ್ಯ. ಸೊ ಆ ಥರ ಥಿಯರಿ ಜೊತೆಗೆ ಪ್ರಾಕ್ಟಿಕಲ್ ಎರಡು ಜೊತೆಗೆ ಹೋಗ್ಬೇಕು. ಎರಡು ಪ್ರಿಪ್ರೇಷನ್ ಇದ್ದಾಗ ಮಾತ್ರ ಅದು ಫೈನಲ್ ಆಗಿ ಒಂದು ರಿಸಲ್ಟ್ ಬರೋಕ್ಕೆ ಸಾಧ್ಯತೆ. ಸೊ ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ನಾವು ಕೆಲವೊಂದು ಪುಸ್ತಕಗಳನ್ನ ಆರಿಸ್ಕೊಂಡು ಅದನ್ನು ಸಮರೈಸ್ ಮಾಡಿ ಒಂದು ಸಿಲೆಬಸ್ ಥರ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಈ ರೀತಿಯಾದ ಸಬ್ಜೆಕ್ಟ್ಸ್ ಬರಬೇಕು. ಆ್ಯಕ್ಚುಲಿ SOTM ಅನ್ನೋದು ಉದ್ದೇಶ ಅದನ್ನು ನೀವು SOTM ಅಂತ ಒಂದು ವಿಂಗ್ ಬೆಂಗಳೂರು ಸಿಟಿ ಲಾಟ್ರಿಯಲ್ಲಿ ಅದು ಮಾಡಿರೋ ಉದ್ದೇಶ ಹಿಂಗಾಗಿ ಪರ್ಪಸ್ ಸರ್ವ್ ಆಗಬೇಕು ಅನ್ನೋದೊಂದು ಉದ್ದೇಶ. ಸೊ ಈಗಾಗಲೇ ನಡೀತಾ ಇದೆ, ಬಟ್ ಅದೊಂದು ಸ್ಟ್ರಕ್ಚರ್ ಆಗಿ ನಡೀಬೇಕಾಗುತ್ತೆ. ಫುಲ್ ಸ್ಕ್ರೀನ್ ಮಾಡಿ ಸ್ಕ್ರೀನ್ ಇದೆ. ಪರವಾಗಿಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಅದನ್ನೇ ನೋಡ್ಬೇಕಂದ್ರೆ ಇಲ್ಲ, ಅದೇ ವಿಷಯ ನಾನು ಹೇಳ್ತಾ ಇದ್ದೀನಿ. ಕಾಣಿಸಿಲ್ಲ ಅಂತ ಪರವಾಗಿಲ್ಲ, ಅದೇ ವಿಷಯ ಹೇಳ್ತಾ ಇದ್ದೀನಿ. ಜಸ್ಟ್ ಮುಂದೆ ಕಾಣಿಸುತ್ತೆ, ಹಿಂದೆ ದೋಷ ಕಾಣಿಸುತ್ತೆ. ಸೊ TOS ಅಂತ ನೋಡಿದ್ರೆ, TOS ಅಂತ ಬಂದರೆ ಕಳೆದ 3-4 ವರ್ಷದಿಂದ ನಾನು TOS ಅಲ್ಲಿ ಟ್ರೆಜರರ್ ಆಗಿ ಮಾಡ್ತಾ ಇದ್ದೀನಿ ಕೆಲಸ. ಸೊ ನನಗೆ ಗೊತ್ತು TOS ಅಲ್ಲಿ ಏನು ಕೆಲಸ ಆಗ್ತಾ ಇದೆ ಅಂತ. TOS ಅಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಪುಸ್ತಕ ಕೊಡೋದು, 1-2-3 ಮೆಡಿಕಲ್ ಕ್ಯಾಂಪ್ ಮಾಡೋದು, ಆಮೇಲೆ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕೊಡೋದು. ಇದೊಂದು 3-4 ಕೆಲಸ ಬಿಟ್ಟರೆ ಬೇರೆ ಏನು ನಾನು ಅದು ಕೊಡ್ತೀನಿ. ಯಾಕಂದರೆ ನಾವು ಮಾಡ್ತಾ ಇರೋದು 3 ವರ್ಷದಿಂದ ಅದೇ, ಪ್ರತಿ ವರ್ಷ ರಿಪೋರ್ಟನ್ನು ಹೇಳ್ತಾ ಇರೋದು ಇದೆ. ಬಟ್ TOS ಉದ್ದೇಶ ಇದಲ್ಲ, ಬರೀ ಇಷ್ಟೇ ಅಲ್ಲ, ಸುಮಾರು ಕೆಲಸ ಮಾಡ್ಬೋದಿತ್ತು. ಕೊರತೆ ಏನಿದೆ ಅಂದರೆ ಬೆಂಗಳೂರು ಸಿಟಿ ಲಾಡ್ಜ್ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಥಿಯೋಸಫಿ TOS ಇಂದ ಏನಾದರೂ ನಿಮ್ಮ ಕಡೆಯಿಂದ ಯಾರಾದರೂ ಕೇಳಿದ್ರೆ, ಹುಬ್ಳಿ ಧಾರವಾಡ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಯಾವುದೇ ಊರಲ್ಲೋ ಕೇಳಿದ್ರು, ಏನು ಈ ಸರಿ ಬುಕ್ಸ್ ಬರಲೇ ಇಲ್ವಲ್ಲ, ಕ್ವಶನ್ ಅಲ್ಲೇ ಶುರು ಆಗುತ್ತೆ, ಅಲ್ಲೇ ಮುಗಿಯುತ್ತೆ. ಸೊ ಬುಕ್ಸ್ಗಿಂತ ಮುಂದೆ TOS ಹೋಗ್ತಾ ಇಲ್ಲ. ಸೊ
ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದ್ರೆ ಎಲ್ಲರೂ ವಯಸ್ಸಾಗಿದೆ, ಯುವಕರು ಇಲ್ಲ, ಯುವಕರು ಇಲ್ಲ. ಅದಕ್ಕೆ ಓಡಾಡಿ ಮಾಡೋವಂಥವ್ರು ಯಾರು ಇಲ್ಲ. ಸರ್ ಯುವಕರು ಬೇಕು ಅಂದ್ರೆ ಇವರು ಎಲ್ಲಿಂದ ಬರ್ತಾರೆ? ಕರೆದ ತಕ್ಷಣ ಯಾರು ಯುವಕರು ಬರಲ್ಲ. ಸೊ ಮೆಂಬರ್ಸ್ ಮಕ್ಕಳು ಮೊಮ್ಮಕ್ಕಳೇ ಬರ್ತಾ ಇದ್ರೆ ಬೇರೆ ಯುವಕರು ನಾವು ಕರೆದು ಬರ್ತಾರೆ. ಜವಾಬ್ದಾರಿ ಯಾರ ಮೇಲೆ ಬರುತ್ತೆ? ಮೆಂಬರ್ಸ್ ಮೇಲೆ ಬರುತ್ತೆ. ಅದೇ ರೀತಿ ಬೆಂಗಳೂರು ಸಿಟಿ ಲಾಡ್ಜ್ ಟಿಒಎಸ್ ಆಗಲಿ, ಕರ್ನಾಟಕ ಬೇರೆ ಯಾವುದೇ ಲಾಡ್ಜ್ ಟಿಒಎಸ್ ಆಗಲಿ, ಎಲ್ಲ ಕಡೆ ಪ್ರಾಬ್ಲಮ್ ಒಂದೇ. SOTM ಟಿಒಎಸ್ ಎರಡು ಲಿಂಕ್ ಮಾಡೋದಂದ್ರೆ ಯುವಕರು. SOTM ಅಲ್ಲಿ ಸೇರ್ಕೊಂಡು ಯುವಕರು ಬಂದಾಗ ಟಿಒಎಸ್ ಅಲ್ಲಿ ಅವ್ರ ಭಾಗವಹಿಕೆ ಜಾಸ್ತಿ ಮಾಡ್ಕೊಬೋದು. ಸೊ ಇವೆರಡು ಫಸ್ಟ್ ಸ್ಟೆಪ್ ಆಗಬೇಕು. ಫಸ್ಟ್ ಯುವಕರು ಬಂದ ತಕ್ಷಣ ನಾವು ಸೀಕ್ರೆಟ್ ಡಾಕ್ಟ್ರಿನ್ ಆಗಲಿ ಅಥವಾ ಬೇರೆ ಯಾವುದೋ ಕೊಟ್ಟರೆ ಆಗೋದಿಲ್ಲ. ಅವ್ರಿಗೆ ಏನು ಬೇಕೋ ಫಸ್ಟ್ ಅದು ಕೊಡಬೇಕು. ಅವರಲ್ಲಿರೋ ಎನರ್ಜಿ, ಅವರಲ್ಲಿರೋ ಕ್ರಿಯೇಟಿವಿಟಿನ ನಾವು ಯೂಸ್ ಮಾಡ್ಕೋಬೇಕು. ಅಂದರೆ ಈ ಥರ ಕೆಲಸಗಳನ್ನ ಅವ್ರ ಕಡೆಯಿಂದ ಮಾಡಿಸ್ಬೇಕು. ಮಾಡಿಸಿ ಸ್ಲೋ ಆಗಿ ಥಿಯೋಸಫಿಕಲ್ ಸಬ್ಜೆಕ್ಟ್ಸ್ ಇಂಟ್ರೊಡ್ಯೂಸ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಅವ್ರು ಬರ್ತಾರೆ. ಸೊ ಇದು SOTM ಮತ್ತು TOS ಎರಡು ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕಾಗಿದೆ. ಸೊ ಇದಕ್ಕೆ ಐಡೆಂಟಿಫೈ ಮಾಡಬೇಕಾಗುತ್ತೆ. ಪ್ರತಿಯೊಂದು ಲಾಡ್ಜಲ್ಲೂ ಜಾಸ್ತಿ ಬೇಡ, 4-5 ಜನ ಯುವಕರಿದ್ರು ಸಾಕು. ಯುವಕರು ಅಂದರೆ 25-30 ವರ್ಷದವರು ಅಂತಲ್ಲ, ಯುವಕರನ್ನ 45 ಬಿಲೋ ಅಂತ ಅನ್ಕೊಳ್ಳಿ. 45 ಬಿಲೋ 4-5 ಜನ ಪ್ರತಿಯೊಂದು ಲಾಡ್ಜಲ್ಲೂ ನಾವು ಐಡೆಂಟಿಫೈ ಮಾಡಿ ಈ ಥರ SOTM ಆಗಲಿ TOS ಆಗಲಿ ಸೇರಿಸಿ ಈ ಥರ ಕ್ಯಾಂಪ್ಸ್ ಕಂಡಕ್ಟ್ ಮಾಡಿ ಮಾಡಬೇಕಾಗುತ್ತೆ. ಇಲ್ಲಾಂದರೆ TOS ಕಷ್ಟ ಮುಂದೆ ಲೊಜಿಸ್ಟಿಕ್ ಲಾಡ್ಜ್ ಸೊ ಅದನ್ನೇ ಹೇಳ್ತಾ ಇದ್ದೀನಿ. SOTM ಮತ್ತು TOS ಎರಡು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಬೇಕಾಗುತ್ತೆ. ಸೆಕೆಂಡ್, ಜೋಸಫಿಯ ಮೂಲಭೂತ ತತ್ವಗಳ ಕುರಿತು ಸದಸ್ಯರಿಗೆ ತರಬೇತಿ ಮತ್ತು ಸಿದ್ಧತೆ. ಬೆಂಗಳೂರು ಸಿಟಿ ಲಾಡ್ಜಲ್ಲಿ 2 ಬಿಲ್ಡಿಂಗ್ ಕಟ್ಟಿದ್ದೀವಿ. ಕೆಪಾಸಿಟಿ ಎಷ್ಟು ಜನ ಇದೆ? ಒಂದು 100-150 ಜನ ಉಳ್ಕೊಳ್ಳೋಷ್ಟು ಕೆಪಾಸಿಟಿ ಇದೆ. ಕಟ್ಟಿ ಒಂದು 2-3 ವರ್ಷ ಆಗಿದೆ. ಬಟ್ 100-150 ಜನ ಸೇರಿರೋದು ಇನ್ನೂ ಒಂದ್ಸಲಿನೂ ಆಗಿಲ್ಲ. ಕ್ಯಾಂಪ್ಸ್ ಮಾಡ್ತಾರೆ, 1-2 ಕ್ಯಾಂಪ್ಸ್ 3-4 ಕ್ಯಾಂಪ್ಸ್ ಮಾಡಿದ್ದಾರೆ. ಬಟ್ ಅದು ಸಾಲದು. ಫೆಸಿಲಿಟಿ ಇದೆ. ಸೊ ಇದಕ್ಕೆ ಬೇಕಾಗಿರೋದ್ರಿಂದ ನಾವು ಯೂತ್ ಕ್ಯಾಂಪ್ ಅಂತ ಮಾಡಿದಾಗ ಯೂತ್ ಕ್ಯಾಂಪಿಗೆ ಅಂತಾನೆ ಕೆಲವೊಂದು ಲೆಕ್ಚರರ್ಸ್ನ ತಯಾರು ಮಾಡಬೇಕಾಗುತ್ತೆ. ಜನರಲ್ ಕ್ಯಾಂಪ್ಸ್ ಇರೋವಾಗ ಅದಕ್ಕೆ ಬೇಕಾಗಿರೋಂಥ ಸಬ್ಜೆಕ್ಟ್ಸ್ ಚೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾಗಿರೋಂಥ ಲೆಕ್ಚರರ್ಸ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಇವಾಗ ಎಲ್ಲದಕ್ಕೂ ಏನಾಗಿದೆ, ಒಂದು 7-8 ಜನ ಇದ್ದಾರೆ. ಯೂತ್ ಕ್ಯಾಂಪ್ ಆದರೂ ಅವರೇ ಲೆಕ್ಚರ್ ಕೊಡಬೇಕು, ಈ ಪ್ರತಿಭಾನವರು ಅವರೇ ಲೆಕ್ಚರ್ ಕೊಡಬೇಕು, ಜನರಲ್ ಕ್ಯಾಂಪ್ ಆದರೂ ಅವರೇ ಲೆಕ್ಚರ್ ಕೊಡಬೇಕು. ಸೊ ಯೂತ್ ಕ್ಯಾಂಪ್ ಬಂದಾಗ ನಾವು ಈ ಥರ ಲೆಕ್ಚರ್ ಬೇಸ್ಡ್ ಮಾಡೋದಕ್ಕಾಗೋದಿಲ್ಲ. ಯಾರು 1 ಅವರ್ ಕೂತ್ಕೊಂಡು ಲೆಕ್ಚರ್ ಕೇಳ್ಬಿಟ್ಟು ಬಂದು ನಾವು ಹೇಳೋದನ್ನು ಕೇಳ್ಕೊಂಡು ಹೋಗಿ ಅಂದರೆ ಅದು ಆ ಫಾರ್ಮೆಟ್ ಯೂತ್ ಕ್ಯಾಂಪಲ್ಲಿ ನಡೆಯಲ್ಲ. ಫಾರ್ಮೆಟ್ ಚೇಂಜ್ ಆಗಬೇಕು. ಆಚೆ ಮಾತಾಡ್ತಾ ಇದ್ದೀವಿ. ಆ ಫಾರ್ಮೆಟ್ ಚೇಂಜ್ ಆಗಬೇಕು ಅಂದರೆ ಡಿಸ್ಕಷನ್ ಬೇಸ್ಡ್ ಫಾರ್ಮೆಟ್ ಬೇಕು. ಯಾವುದೋ ಒಂದು ವಿಷಯ ತಗೋಬೇಕು, ಒಂದು 10-15 ನಿಮಿಷ ಮಾತ್ರ ಮಾತಾಡಬೇಕು ಅದ್ರ ಬಗ್ಗೆ. ಆಮೇಲೆ ಡಿಸ್ಕಷನ್ ಓಪನ್ ಮಾಡಬೇಕು. ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ತರಬೇಕು. ನಾವು ಒಂದು 5-6 ಪ್ರಶ್ನೆಗಳು ಹಾಕಬೇಕು. ಆ ಪ್ರಶ್ನೆಗೆ ಎಲ್ಲ ಗ್ರೂಪ್ನ ಆನ್ಸರ್ ಮಾಡಬೇಕು. ಸೊ ಈ ಥರ ಒಂದು ಫಾರ್ಮೆಟಲ್ಲಿ ಚೇಂಜಸ್ ಬೇಕಾಗುತ್ತೆ. ಸೊ ಈ ಟಾಪಿಕ್ಸ್ ಅಷ್ಟೇ, ನಾವು ಯಾವುದೋ ಒಂದು ವಿಷಯ ಯೂತ್ ಕ್ಯಾಂಪ್ನಲ್ಲಿ ತಗೋಬೇಕಾಗಿರೋಂಥ ಟಾಪಿಕ್ಸೇ ಬೇರೆ ಇರುತ್ತೆ. ಜನರಲ್ ಕ್ಯಾಂಪ್ ತಗೊಳ್ಳೋಂಥ ಟಾಪಿಕ್ಸೇ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು. ಅದಕ್ಕೆ ಬೇಕಾಗಿರೋ ತಯಾರಿ ಆ ಪ್ರೆಸೆಂಟರ್ ಆಗಲಿ ಯಾರು ಆಯೋಜಿಸ್ತಾರೋ ಅವ್ರಿಗೆ ಆ ಪ್ರಿಪ್ರೇಷನ್ ಅನ್ನೋದು ಆಗಬೇಕು. ಆ ಪ್ರಿಪ್ರೇಷನ್ ಅನ್ನೋದು ಆಗ್ಬೇಕಂದ್ರೆ ಮತ್ತೆ 4-5 ಜನ ಐಡೆಂಟಿಫೈ ಮಾಡಬೇಕಲ್ಲ, ತಯಾರು ಮಾಡಬೇಕು. ಇವಾಗ ಸಬ್ಜೆಕ್ಟ್ ಥಿಯೋಸಫಿಕಲ್ ಕೋರ್ ಸಬ್ಜೆಕ್ಟಲ್ಲಿ ಎಷ್ಟೊಂದು ಜನ ತಿಳ್ಕೊಂಡಿರೋ ಎಷ್ಟೊಂದು ಜನ ಇದ್ದಾರೆ. ಆಲ್ರೆಡಿ ಎಷ್ಟೊಂದು ಜನ 15-20 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ಅವ್ರಿಗೆ ಕೋರ್ ಸಬ್ಜೆಕ್ಟ್ ಮೇಲೆ ಒಳ್ಳೆ ತಿರುಗಿದೆ ಅವರು. ಸೊ ಇವಾಗ ಅವ್ರು ಆದ್ಮೇಲೆ ನೆಕ್ಸ್ಟ್ ಯಾರಿದ್ದಾರೆ? ಅವರೇನೋ ಇದ್ದಾರೆ, ಇವತ್ತು ಮಾಡ್ತಾ ಇದ್ದಾರೆ. ಸೊ ಅವ್ರಾದ್ಮೇಲೆ ನೆಕ್ಸ್ಟ್ ಯಾರಿದ್ದಾರೆ ಅಂದರೆ ಯಾರಿಲ್ಲ. 3 ಜನ ಇದ್ದಾರೆ, 4 ಜನ ಇದ್ದಾರೆ. ಅವ್ರಿಗೂ ಪೂರ್ತಿ ಅವ್ರಿಗಿರೋ ಅಷ್ಟು ಅನುಭವ ಆ ಸಬ್ಜೆಕ್ಟ್ನಲ್ಲಿ ಇಲ್ಲ. ಸೊ ಏನಾಗುತ್ತೆ, ಅವ್ರಿಲ್ಲ ಸಪೋಸ್ ನಾಳೆ. ಸೊ ಆವಾಗ ನಾವು ತಯಾರಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಮತ್ತೆ ತಿರ್ಗಿ ಅದೇ ಪಾಯಿಂಟ್ ಬರುತ್ತೆ. ಸೊ ಇದಕ್ಕನ್ನು ಐಡೆಂಟಿಫೈ ಮಾಡಬೇಕು, ಟ್ರೈನ್ ಮಾಡಬೇಕು. ಈ ಟ್ರೈನಿಂಗ್ ತುಂಬ ಇಂಪಾರ್ಟೆಂಟ್. ಸಮಯ ಕಮ್ಮಿ ಇದೆ. ಸೊ ಈ ಟ್ರೈನಿಂಗ್ ಇವಾಗ ಆಗಿಲ್ಲ ಅಂದರೆ ಮುಂದೆ ಅವ್ರಿದ್ದಾಗ ಅವ್ರ ಕಡೆಯಿಂದ ಜ್ಞಾನ ಪಡೆಯೋದು ಇದೀನ, ಯಾರು ಇಲ್ಲೇ ಇರೋರು ನಾವೇ ಕಷ್ಟಪಟ್ಟು ಓದಿ ತಿಳ್ಕೊಂಡು ಮಾಡೋದು ಇದೀನ. ಟೈಮ್ ತುಂಬ ಆಗುತ್ತೆ. ಅವ್ರಿದ್ದಾಗ 6 ತಿಂಗಳಲ್ಲಿ ಕಲ್ತ್ಕೊಳ್ಳೋದು, ನಾವು ಸ್ವಂತ ಮಾಡಿದಾಗ 3 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು. ಸೊ 2 ರೀತಿಯ
ಅದು ಐಡೆಂಟಿಫೈ ಆಗಬೇಕು. ಯಾರು ಹೇಳ್ಕೊಡ್ತಾರೆ, ಸಬ್ಜೆಕ್ಟ್ಸ್ ಏನಿರುತ್ತೆ, ಯಾವ ಸಿಲೆಬಸ್ ಹೊಸಬರು ಬಂದರೆ ಇವ್ರಿಗೆ ಬಂದರೆ ಯಾವ ಥರ ಸಬ್ಜೆಕ್ಟ್ಸ್ ಅವ್ರು ಕೊಡಬೇಕು ಅಂತ ಒಂದು ಸ್ಟ್ರಕ್ಚರ್ ಆಗಿ ಡಿಸೈನ್ ಮಾಡಬೇಕಾಗುತ್ತೆ. ಇದು ತುಂಬ ಉಪಯೋಗ, ಇದು ತುಂಬ ಇಂಪಾರ್ಟೆಂಟ್. ಇದು ಮಾಡಿಲ್ಲ ಅಂದ್ರೂ ಮುಂದೆ ಸಾಕಷ್ಟು ಟೈಮ್ ವೇಸ್ಟ್ ಆಗುತ್ತೆ, ಮತ್ತು ಆ ಕಂಟೆಂಟಿಗೆ ಏನು ವ್ಯಾಲ್ಯೂ ಇದೆ ಅದು ಇರೋದಿಲ್ಲ. ಸುಮ್ಮನೆ ಮೇಲೆ ಮಾತ್ರ ಯಾವುದೋ ಒಂದು ಸಬ್ಜೆಕ್ಟ್ ಹೇಳ್ಕೊಂಡು ಹೋಗ್ತೀವಿ ಹೊರತು ಹಿಂದೆ ಯಾವುದೇ ಸಬ್ಜೆಕ್ಟ್ಸ್ ಮೇಲೆ ಆಳುವಾಗ ಮಾತಾಡೋದು. ಸೊ ಅದನ್ನೇ ಹೇಳಿದೆ, ಕರ್ನಾಟಕದ ಪ್ರತಿಯೊಂದು ರಾಜ್ಯದಿಂದನೂ 4-5 ಜನ, 4ರಿಂದ 5 ಜನ ಯುವಕರನ್ನ ಆಯ್ಕೆ ಮಾಡಬೇಕು. ಅವ್ರನ್ನ ರಿಪೀಟ್ ಸೇಮ್ ಸೆಕ್ಟರ್, ಇವಾಗ ಹುಳಿಯರಾಗಿರ್ಬೋದು ಅಥವಾ ಯಾವುದೋ ಧಾರವಾಡ ಆಗಿರ್ಬೋದು ಅಥವಾ ಹೊಸಪೇಟೆ ಬಳ್ಳಾರಿ ಆಗಿರ್ಬೋದು, 4-5 ಜನ ಐಡೆಂಟಿಫೈ ಮಾಡಾದ್ಮೇಲೆ ಇಲ್ಲಿ ಫೆಸಿಲಿಟಿ ಇದೆ. 2 ಕ್ಯಾಂಪ್ ವರ್ಷಕ್ಕೆ 2 ಕ್ಯಾಂಪು ಸೇಮ್ ಸೆಟ್ ಆಫ್ ಸ್ಟೂಡೆಂಟ್ ಯಾರು ಐಡೆಂಟಿಫೈ ಮಾಡಿ ಫಸ್ಟ್ ಕ್ಯಾಂಪ್ ಅಟೆಂಡ್ ಮಾಡ್ತಾರೋ ಅವ್ರಿಗೆ ಮತ್ತೆ ರಿಪೀಟ್ ಮಾಡಬೇಕು. ಸಬ್ಜೆಕ್ಟ್ಸ್ ಡಿಫೈನ್ ಮಾಡಬೇಕು, ಅವ್ರಿಗೆ ಟೈಮ್ ಕೊಡಬೇಕು. ಇಂಥ ಪುಸ್ತಕನೇ ಮಾಡ್ತೀವಿ, ಇಂಥ ಪುಸ್ತಕ ನೀವು ಕ್ಯಾಂಪಿಗೆ ಬರೋಕ್ಕೆ ಮುಂಚೆ ಸ್ವಲ್ಪನಾದರೂ ಓದ್ಕೊಂಡು ಸ್ವಲ್ಪ ನಿಮ್ಮ ಕಡೆ ತಯಾರಿ ಮಾಡ್ಕೊಂಡು ಬಂದು ಪ್ರಶ್ನೆಗಳು ಕೇಳಬೇಕು ಹೊರತು ಮತ್ತೆ ಬಂದ್ಮೇಲೆ ಲಕ್ಷ್ಯ ಕೊಡೋದಲ್ಲ. ಯಾಕಂದರೆ ಓದ್ಕೊಂಡು ಬಂದಿರೋದ್ರೆ ಮತ್ತೆ ಅದನ್ನೇ ಹೇಳೋದು ಬೇಕಿಲ್ಲ. ಅವರಲ್ಲಿ ಏನು ಕ್ವಶನ್, ಏನು ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡಬೇಕು ಹೊರತು ಆ ಥರ ಇರಬೇಕು ಸ್ಟ್ರಕ್ಚರ್. ಸೊ ಅದನ್ನು ಮಾಡಿದಾಗ 2-3 ಸಲ ರಿಪೀಟ್ ಮಾಡಿ ಅಂತ ಯಾರು ಐಡೆಂಟಿಫೈ ಆಗಿರ್ತಾರೋ ಅವ್ರನ್ನ ರಿಪೀಟ್ ಮಾಡಿದಾಗ ಏನಾಗುತ್ತೆ, ಸೆಕೆಂಡ್ ಇಯರ್ ಡೆವಲಪ್ ಆಗುತ್ತೆ. ಇಲ್ಲಾಂದರೆ ಇವಾಗ ಆಲ್ರೆಡಿ ಶಾರ್ಟೇಜ್ ಇದೆ, ಎಲ್ರಿಗೂ ಗೊತ್ತು. ಸೆಕೆಂಡ್ ಯಾವಾಗ ಅಲ್ಲಿವರೆಗೂ ಜನರೇಟ್ ಯಾವಾಗ ತಯಾರಾಗಲ್ವೋ ಮುಂದೆ ತೊಂದರೆಗಳು ಗ್ಯಾರಂಟಿ. ಸೊ ಇದಾಗಬೇಕಾಗಿದೆ. ಇದು ತುಂಬ ತುಂಬ ಮುಖ್ಯ ಇದೆ. ಆಡಳಿತ ನಿರ್ವಹಣೆ ಇಲ್ಲಿ ಈಗ ಏನಾಗಿದೆ, ಎಲ್ಲ ವ್ಯಕ್ತಿಗತ ಅಂದರೆ ಯಾವುದೋ ಒಂದು ಪರ್ಸನ್ ಮೇಲೆ ಡಿಪೆಂಡ್ ಆಗಿದೆ, ವ್ಯಕ್ತಿ ಕೇಂದ್ರಿತವಾಗಿದೆ. ಅಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ TOS ಅಂದರೆ ಮೊದಲು ಕೃಷ್ಣ ಶೆಟ್ಟಿ ಅವರು ಅಂತ ಇದ್ರು, ಎಲ್ಲ ಅವರೇ ಸೆಕ್ರೆಟರಿ ಮಾಡಬೇಕಾಗಿರೋ ಕೆಲಸನೂ ಅವರೇ, ಟ್ರೆಜರರ್ ಮಾಡಬೇಕಾಗಿರೋ ಕೆಲಸನೂ ಅವರೇ, ಡಾಕ್ಯುಮೆಂಟೇಷನ್ ಅವರೇ, ಎಲ್ಲ A to Z ಅವರೇ ಮಾಡಿದ್ರು. ಇವಾಗ ಅವರಿಲ್ಲ. ಇವಾಗ ಅವ್ರು ಮಾಡಿರೋದು ಎಷ್ಟು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದರೆ, ಎಲ್ಲೆಲ್ಲಿ ಏನೇನು ಕೆಲಸ ಮಾಡಿದರೆ ಏನೂ ಟ್ರ್ಯಾಕ್ ಇಲ್ಲ. ಇವತ್ತು ಏನೂ ಟ್ರ್ಯಾಕ್ ಇಲ್ಲ. ಅಂದರೆ ಪರ್ಸನ್ ಡಿಪೆಂಡೆಂಟ್ ಆದ್ರೆ ಏನಾಗುತ್ತೆ, ಅವ್ರಿರೋದು ಎಲ್ಲ ಪರ್ಫೆಕ್ಟಾಗಿ ನಡೆಯುತ್ತೆ. ಯಾಕಂದರೆ ಅವ್ರ ಶಕ್ತಿ ಇತ್ತು, ಅವ್ರಿಗೆ ಆ ಒಂದು ಕಲ್ಪನೆ ಇತ್ತು, ಆ ಒಂದು ಎನರ್ಜಿ ಇತ್ತು, ಮಾಡಿಬಿಟ್ರು. ಈಗ ಅವರಿಲ್ಲ ಅಂದರೆ ಎಲ್ಲ ಏನು ಗೊತ್ತಿಲ್ಲ ನಮಗೆ. ಯಾಕಂದರೆ ಕೆಳಗಡೆ ಯಾರನ್ನೂ ತಯಾರು ಮಾಡಿಲ್ಲ. ನಾವೆಲ್ಲ ಫಸ್ಟಿಂದ 0 ಇಂದ ಮತ್ತೆ ಎಲ್ಲ ಸ್ಟಾರ್ಟ್ ಮಾಡಬೇಕು. ಸೊ ಅದೇ ಥರ ಸಿಟಿ ಲಾಡ್ಜ್ ಆಡಳಿತ ಅಂದರೆ ಯಾರ್ಯಾರು ಏನೇನು ರೋಲ್ಸ್, ಪ್ರೆಸಿಡೆಂಟ್ ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಟ್ರೆಜರರ್ ಆಗಿರ್ಬೋದು, ಅವ್ರು ಇರೋವರೆಗೂ ಕೆಲಸ ನಡೆಯುತ್ತೆ. ಬಟ್ ಅವ್ರ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಏನಾಗುತ್ತೆ ಅಂದರೆ ಅವರು ಐಡೆಂಟಿಫೈ ಮಾಡಿ ಒಂದು 4-5 ಜನನ ಟ್ರೈನ್ ಮಾಡಬೇಕು. ಇಮಿಡಿಯೇಟಾಗಿ ಯಾರು ಕುತ್ಕೊಂಡು ಸನತ್ ಕುಮಾರ್ ಪರಿಶ್ರಮನಾಗಲಿ ಅಥವಾ ಯಾರೋ ನಾಳೆ ಬಂದು ಕುತ್ಕೊಂಡು ಯಾರೋ ನೀವು ಕೆಲಸ ಮಾಡಿ ಅಂದರೆ ಯಾರೋ ಕೆಲಸ ಮಾಡೋದಕ್ಕೆ ಅವರಷ್ಟು ಎಫಿಷಿಯೆಂಟ್ ಆಗಿ ಮಾಡೋದಕ್ಕೆ ಆಗೋದಿಲ್ಲ. ಈಗ ಸಪೋಸ್ ಅವ್ರಿಲ್ಲ ಅಂತ ಅನ್ಕೊಳ್ಳಿ, ಇವಾಗ ನಾಳೆ ಆ ಪೊಸಿಷನ್ ಕುತ್ಕೋಬೇಕಂದ್ರೆ ಎಷ್ಟು ಜನ ರೆಡಿ ಇದ್ದೀರಾ? ಎಷ್ಟು ಜನ ಗೊತ್ತು ಅವ್ರೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ? ಸೊ ಮತ್ತೆ ಅದೇ ಪ್ರಾಬ್ಲಮ್ ಇಲ್ಲಿ ಬರುತ್ತೆ. ಸೊ ಅದಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್ ಸಾಕಷ್ಟು ಇದೆ. ಇಲ್ಲಿ ಡಾಕ್ಯುಮೆಂಟೇಷನ್ ಆಗಲಿ ಸುಮಾರು ಬಿಲ್ಡಿಂಗ್ಸ್ ಕಟ್ಟಿದ್ದೀರಿ, ಅದಕ್ಕೆ ಬೇಕಾಗಿರೋ ಅಪ್ರೂವಲ್ಸ್ ಏನು, ಸ್ಟ್ರಕ್ಚರಲ್ ಪ್ಲಾನ್ ಏನು, ಎಲೆಕ್ಟ್ರಿಕಲ್ ಪ್ಲಾನ್ ಏನು ಸರಿಯಾಗಿಲ್ಲ. ಇವಾಗ ಲೈಬ್ರರಿ ಬಿಲ್ಡಿಂಗಲ್ಲಿ ಏನೋ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಎಷ್ಟು ಕಷ್ಟಪಡ್ತಾರೆ ಅದನ್ನು ರಿಪೇರ್ ಮಾಡ್ಸೋಕ್ಕೆ. ಯಾಕಂದರೆ ಯಾವ ಎಲೆಕ್ಟ್ರಿಕಲ್ ಎಲ್ಲಿಂದ ಎಲ್ಲಿ ಹೋಗಿದೆ ಗೊತ್ತಿಲ್ಲ, ಎಲ್ಲರೂ ಪ್ರಾಬ್ಲಮ್ ಆಗುತ್ತೆ. ಹೊಸದಾಗಿ ಕಟ್ಟಿರೋವಾಗ ಬಿಲ್ಡಿಂಗ್ 8-10 ವರ್ಷ ಚೆನ್ನಾಗಿರುತ್ತೆ, ಏನೂ ಆಗಲ್ಲ. ಇದೇ ಬಿಲ್ಡಿಂಗ್ ಹೊಸದಾಗಿರೋ ಬಿಲ್ಡಿಂಗ್ ಏನು 8-10 ವರ್ಷ ಕೆಳಗಡೆ ಹೋದರೆ ಸೇಮ್ ಪ್ರಾಬ್ಲಮ್ ಅದು ಬರುತ್ತೆ. ಬಿಲ್ಡಿಂಗ್ ಆದಮೇಲೆ 8 ವರ್ಷ ಆದಮೇಲೆ ಮೇಂಟೆನೆನ್ಸ್ ಬಂದೇ ಬರುತ್ತೆ. ಆವಾಗ ನಾವು ಎಲ್ಲ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಾಗಿರೋ ತೊಂದರೆ ಅದು ಬಂದೇ ಬರುತ್ತೆ, 8-10 ವರ್ಷ ಅದು ಬಂದೇ ಬರುತ್ತೆ. ಆವಾಗ ಫೌಂಡೇಶನ್ ಎಲ್ಲಿ, ಪ್ಲಾನಲ್ಲಿ ಡ್ರಾಯಿಂಗ್ ಎಲ್ಲಿ, ಎಲೆಕ್ಟ್ರಿಕಲ್ ಎಲ್ಲಿಂದ ಎಲ್ಲಿಗೆ ಹೋಗಿದೆ, ಸೀವೇಜ್ ಲೈನ್ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂತ ಹುಡ್ಕೊಂಡು ನೋಡೋವಾಗ ಆಗಲ್ಲ. ಅದಕ್ಕೆ ನಾವು ಇದನ್ನ ಈ ಪಾಯಿಂಟ್ನ ಸುಮಾರು ಸಲ ರೈಸ್ ಮಾಡಿದ್ವಿ. ಇದಕ್ಕೆ
ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಡಾಕ್ಯುಮೆಂಟ್ಸ್ ಒಂದು ಫೈಲಲ್ಲಿ ಇರುತ್ತೆ. ಆ ಯಾವ ವ್ಯಕ್ತಿ ಇರಲಿ ಇಲ್ಲದೆ ಇರಲಿ ನಮಗೆ ಆ ಇನ್ಫಾರ್ಮೇಷನ್ ಸಿಗಬೇಕು. ಸೊ ಇದಿದ್ದಾಗ ನೆಕ್ಸ್ಟ್ ಮುಂದೆ ಈಸಿ ಆಗುತ್ತೆ ಹೊರತು ಇಲ್ಲಾಂದ್ರೆ ಸೇಮ್ ಈಗೇನು ತೊಂದರೆ ಇದೆ 5-6 ವರ್ಷ ಆನಂತರ ಅದೇ ಥರ ಪ್ರಾಬ್ಲಮ್ ಆಗುತ್ತೆ. ಸಪೋಸ್ ಅವಾಗ ಅನ್ಕೊಳ್ಳಿ 5-6 ವರ್ಷದ ಕೆಳಗಡೆ ಚೆನ್ನಾಗಿ ಬೆಳೆದ್ಬಿಟ್ಟಿರುತ್ತೆ, ಟ್ರೈನಿಂಗ್ ಕ್ಯಾಂಪ್ಸ್ ಎಲ್ಲ ರೆಗ್ಯುಲರ್ ಆಗಿ ಶುರುವಾಗಿರುತ್ತೆ, ಕ್ಯಾಂಪ್ ಎಲ್ಲ ಅವಾಗ ಏನೋ ತೊಂದರೆ ಆಯ್ತು ಆ ಬಿಲ್ಡಿಂಗಲ್ಲಿ ಅಂದರೆ ಅವಾಗ ಎಷ್ಟು ಕಷ್ಟ ಆಗುತ್ತೆ. ಯಾರನ್ನ ಅವ್ರು ಕೇಳೋದು, ಈಗ ಕಟ್ಟಿರೋರು ಈಗ ಕೇಳಿದ್ರೆ ಆ ಬಿಲ್ಡಿಂಗ್ ಕಟ್ಟಿರೋರೆಲ್ಲ ಅವ್ರು ತೀರೋಗಿದ್ದಾರೆ, ಆ ಇನ್ಫಾರ್ಮೇಶನ್ ಸಿಗಲ್ಲ ಅಂತ ಈಗಲೇ ಹೇಳ್ತಾರೆ. ಸೊ ಆವಾಗಿನ 5-6 ವರ್ಷ ಆದ್ಮೇಲೆ ನಾವಿನ ಯಾರು ಹೋಗಿ ಕೇಳೋದು? ಸಪೋಸ್ ಯಾರು ಬರ್ತಾರೆ ಆ ಕ್ವಶನ್ ನೆಕ್ಸ್ಟ್ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ಮಾಡಿ. ಇದಕ್ಕೆ ಡಿಜಿಟಲೈಸೇಷನ್ ಸೊಲ್ಯೂಷನ್ ನೀವು ಹಾರ್ಡ್ ರೆಕಾರ್ಡ್ಸ್ ಇಟ್ಕೊಂಡು ಎಲ್ಲ ಪೇಪರ್ಸ್ ಮಿಸ್ ಸಿಸ್ಟಮ್ ಬೇಸ್ಡ್ ಇದ್ರೆ ಸಾಕು. ನೀವು ಕಂಪ್ಯೂಟರ್ ತಗೊಂಡು ನಮ್ಗೆ ಬೇಕಾಗಿರೋ ಫೈಲ್ ಹಾರ್ಡ್ ಕಾಪಿ ಇಲ್ಲ, ಡಿಜಿಟಲೈಸೇಷನ್ ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ ಈಸಿ ಆಗುತ್ತೆ, ಆಕ್ಸೆಸ್ ಈಸಿ ಅಲ್ವಾ? ಈಗ ನಾವು ಯಾವ ಯುಗದಲ್ಲಿ ಇದ್ದೀವಿ? ಡಾಕ್ಯುಮೆಂಟ್ ಇದ್ರೆ ಅದೇ ಎಷ್ಟೊಂದು ಡಾಕ್ಯುಮೆಂಟ್ಸೇ ಇಲ್ಲ. ಡಾಕ್ಯುಮೆಂಟ್ ಡ್ರಾಯಿಂಗ್ ಇದ್ರೆ ಅದನ್ನ ಡಿಜಿಟಲೈಸ್ ಮಾಡ್ಬೋದು. ಡ್ರಾಯಿಂಗ್ ಇಲ್ಲ ಅಂದ್ರೆ ಡಿಜಿಟಲೈಸ್ ಏನು ಮಾಡ್ತೀವಿ? ಡ್ರಾಯಿಂಗ್ ಇದ್ರೆ ಅದೆಲ್ಲ ಮಾಡ್ಬೋದು. ಏನೇನು ಸಿಗುತ್ತೋ ಅದನ್ನ ಅಟ್ಲೀಸ್ಟ್ ಅಷ್ಟೊಂದು ಹೌದು ಮಾಡಲೇಬೇಕು. ಅದು ರೆಸ್ಪಾನ್ಸಿಬಿಲಿಟಿ ಇವಾಗ ತಗೋಬೇಕು ಯಾರಾದರೂ. ಏನೇನಿಲ್ಲ ಅನ್ನೋದನ್ನ ಪಟ್ಟಿ ಮಾಡ್ಕೋಬೇಕು ಫಸ್ಟ್. ಇರೋದಿದ್ದೇ ಇರುತ್ತೆ, ಇರೋದಿದೆ, ಬಟ್ ಏನೇನಿಲ್ಲ ಅನ್ನೋದು ಫಸ್ಟ್ ಗೊತ್ತಾಗಬೇಕು. ಏನೇನಿಲ್ಲೋ ಅದನ್ನ ಒಂದೊಂದೇ ಬೇಸಿಕ್ ಡ್ರಾಯಿಂಗ್ ಫೌಂಡೇಶನ್ ಬಿಲ್ಡಿಂಗ್ ಕಟ್ಟಿರೋದಕ್ಕೆ ಫೌಂಡೇಶನ್ ಡ್ರಾಯಿಂಗ್ ಆಗಲಿ ಅಥವಾ ಬೇಸ್ ಕಾಲಮ್ ಡ್ರಾಯಿಂಗ್ ಆಗಲಿ ಇಲ್ಲ ಅಂದರೆ ಅದು ಯಾವತ್ತಿದ್ರೂ ಪ್ರಾಬ್ಲಮ್. ನಾಳೆ ಅಲ್ಲಿ ಒಂದು ಫ್ಲೋರ್ ಎಕ್ಸ್ಟ್ರಾ ಕಟ್ಟಬೇಕು ಅಂತ ಅನಿಸುತ್ತೆ, ನಾವು ಕಟ್ಟಬೇಕಂದ್ರೆ ಕಟ್ಟಕ್ಕೆ ಆಗುತ್ತಾ ಇಲ್ಲ ಗೊತ್ತಾಗಬೇಕು ಅಂದರೆ ಡ್ರಾಯಿಂಗ್ ಸಿಗಬೇಕಲ್ವ. ಸೊ ಆ ಥರ ಎಲೆಕ್ಟ್ರಿಕಲ್ ಆಗಲಿ, ಎಲೆಕ್ಟ್ರಿಕಲ್ ಡ್ರಾಯಿಂಗ್ಸ್ ಇಲ್ಲ ನಮ್ಗೆ ಗೊತ್ತು, ಯಾಕಂದರೆ CCTV ಹಾಕ್ಬೇಕಾದ್ರೆ ಅದು ಕನ್ಸ್ಟ್ರಕ್ಷನ್ ಬಂತು, ಎಲೆಕ್ಟ್ರಿಕಲ್ ಡ್ರಾಯಿಂಗ್ಸ್ ಇಲ್ಲ. ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಇಲ್ಲ ಅಂದರೆ ಇವಾಗ ಮಾಡಬೇಕಾಗುತ್ತೆ, ಅದು ರಿವರ್ಸ್ ಇಂಜಿನಿಯರಿಂಗ್ ಮಾಡಬೇಕು. ವೈರ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ ಗೊತ್ತಾಗಲ್ಲ ಅಂದರೆ 2-3 ಪಾಯಿಂಟ್ಸ್ ತೆಗಿಬೇಕು. ಆ ಸ್ವಿಚ್ ಬೋರ್ಡ್ ತೆಗೆದು ಯಾವ ವೈರ್ ಎಲ್ಲ ಹೋಗಿದೆ ಅಂತ ನೋಡಿದ್ರೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಅವ್ರು ಡ್ರಾಯಿಂಗ್ ಮಾಡಿ ಅಂತ ಹೇಳೋದು, ರಿವರ್ಸ್ ಮಾಡಬೇಕು ಉಲ್ಟಾ. ಬಟ್ ಅದು ಬೇಕು. ಕ್ಯಾಂಪಸ್ ಮೂಲಸೌಕರ್ಯ ಮತ್ತು ಡಿಜಿಟಲ್ ಉಪಸ್ಥಿತಿ. ಸೊ ಈಗಾಗಲೇ ಗೊತ್ತಿರೋ ಹಾಗೆ ಎಷ್ಟೊಂದು ಔಟ್ಸೈಡ್ ರೆಕ್ರೂಟ್ಮೆಂಟ್ಸ್ ಮಾಡ್ತಿದೆ. ಸೆಕ್ಯೂರಿಟಿ ಆಗಲಿ, ಗಾರ್ಡನ್ ನೋಡ್ಕೊಳ್ಳೋದಕ್ಕೆ ಆಗಲಿ ಎಷ್ಟೊಂದು ಜನ ಫ್ಯಾಮಿಲೀಸ್ನ ಕಳಿಸ್ತೀವಿ. ಬಟ್ ರೀಸೆಂಟಾಗಿ ಒಂದು 2-3 ಕಂಪ್ಲೇಂಟ್ಸ್ ಬಂದಿದೆ. ಸೊ ಔಟ್ಸೈಡಿಂದ ಬಂದರೆ ಯಾವುದೋ ಒಂದು ಕನ್ಸಲ್ಟೆನ್ಸಿಗೆ ನಾವು ಔಟ್ಸೋರ್ಸ್ ಮಾಡ್ತೀವಿ ಸೆಕ್ಯೂರಿಟಿ ಅಂದರೆ ಅವ್ರು ಎಂಥವ್ರು ಕಳಿಸ್ತಾರೆ ಅನ್ನೋದು ಕಂಟ್ರೋಲ್ ನಮ್ಗೆ ಇರೋದೇ ಇಲ್ಲ. ಅವ್ರಿಗೇನು ತಿಂಗಳಿಗೆ 12,000 ಕೊಟ್ಟರೆ ಯಾವುದೋ ಸೆಕ್ಯೂರಿಟಿ ಅಂದರೆ ಕಳಿಸ್ತಾರೆ. ಸೊ ಬಟ್ ನಮ್ಮಂಥ ಸಂಸ್ಥೆಗೆ, ಇಂಥ ಸಂಸ್ಥೆಗೆ ಬೇಕಾಗಿರೋವಂಥವ್ರು ನಮಗೆ ಬೇಕು. ಅವ್ರಿಗೆ ಇಷ್ಟ ಬಂದವರು ಯಾರನ್ನ ಕಳಿಸ್ಬಿಟ್ಟು ಅವರು ಬೇರೆ ಏನೋ ಕೆಲಸಗಳು ಮಾಡ್ಕೊಂಡಿದ್ರೆ ಅದು ಈ ಸಂಸ್ಥೆಗೆ ಯಾವ್ದಿದ್ರು ಕೆಟ್ಟ ಹೆಸರು ಥರ ಮಾಡ್ತಾರೆ. ಸೊ ಲಾಂಗ್ ಟರ್ಮ್ ಸದ್ಯಕ್ಕೆ ಏನು ಮಾಡೋದಕ್ಕಾಗೋದಿಲ್ಲ. ಸದ್ಯಕ್ಕೆ ಇವಾಗ ನಮಗೆ ನಾಳೆ ಯಾರೋ ಬೇಕು ಅಂದರೆ ನಾವು ಒಂದಿನಲ್ಲಿ ಯಾರು ನೋಡ್ಕೊಂಬರೋಕ್ಕಾಗಲ್ಲ. ಸದ್ಯಕ್ಕೆ ನಡೆಯುತ್ತೆ. ಬಟ್ ಲಾಂಗ್ ಟರ್ಮ್ ನಾನು ಹೇಳೋದೇನೆಂದರೆ ಕರ್ನಾಟಕದಲ್ಲಿ ಎಷ್ಟೊಂದು ಲಾಡ್ಜಸ್ ಇದೆ, ಇಂಟೀರಿಯರ್ ಊರುಗಳೆಲ್ಲ ಇದೆ. ಕೋಲಾರ KGF ಅಲ್ಲಾಗಲಿ, ಆಗಲಿ ಎಷ್ಟೊಂದು ಕಡೆ ಹಳ್ಳಿಗಳಾಗಲಿ, ನಾರ್ತ್ ಕರ್ನಾಟಕದಲ್ಲಾಗಲಿ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಕಾಂಟ್ಯಾಕ್ಟ್ಸ್ ಇರ್ತಾರೆ, ಎಷ್ಟೊಂದು ಫ್ಯಾಮಿಲೀಸ್ ಇರ್ತಾರೆ, ಕೆಲಸ ಮಾಡಬೇಕು ಅಂತಿರೋರು ಇರ್ತಾರೆ. ಅಂಥವ್ರನ್ನ ಐಡೆಂಟಿಫೈ ಮಾಡಿ ಅಂಥ ಒಂದು ಫ್ಯಾಮಿಲಿ ಕರ್ಕೊಂಡ್ಬಂದಿಟ್ರೆ ಅವ್ರಿಗೆ 10,000 ದೊಡ್ಡದೆ. ಅಂಥವರು ಖುಷಿಯಾಗಿ ಬಂದು ಕೆಲಸ ಮಾಡ್ತಾರೆ. ಅದು ಬಿಟ್ಟು ಇವಾಗ ನಾವು ಅದಕ್ಕೆ ಟೈಮ್ ತಗೊಳುತ್ತೆ, ಅದೇನು ನಾಳೆನೇ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಫಸ್ಟ್ ಆ ವಿಷಯ ತಲುಪಿಸ್ಬೇಕಲ್ಲ, ಎಲ್ಲ ಲಾಡ್ಜವ್ರಿಗೆ ಹೇಳ್ಬೇಕು ಈ ಥರ ರಿಕ್ವೈರ್ಮೆಂಟ್ ಇದೆ, ಯೂನಿವರ್ಸಿಟಿ ಲಾಡ್ಜಲ್ಲಿ ಯಾರಾದರೂ ಸೆಕ್ಯೂರಿಟಿ ಕೆಲಸ ಮಾಡೋದು ಬೇಕು ಅಂತ ನಾವು ಹೇಳಿ ಇಟ್ಟಿದ್ರೆ ಇವತ್ತಲ್ಲ ಅಂದರೂ 4-5 ತಿಂಗಳಾದ್ರೂ ಯಾರೋ ಒಬ್ರು ನಮ್ಗೆ ಗೊತ್ತಿರೋರು ರೆಫರ್ ಮಾಡಿದಾಗ ನಮ್ಗೆ ಅವ್ರ ಮೇಲೆ ಕಂಟ್ರೋಲ್ ಇರುತ್ತೆ. ನಾವು ಹೇಳ್ದಂಗೆ ಅವ್ರು ಕೇಳ್ತಾರೆ. ಇಲ್ಲ ಅಂದರೆ ಇಲ್ಲಿ ಬೆಂಗಳೂರಲ್ಲಿರೋರು ಬಂದು ಅವಾಗೆಲ್ಲ ಗೊತ್ತು, 3 ತಿಂಗಳಾದ್ಮೇಲೆ ಅಕ್ಕಪಕ್ಕ ಯಾರು ಬರ್ತಾರೆ, ಅವತ್ತೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು, ಬೇರೆ ಏನು ಮಾಡೋದು, ಅದೆಲ್ಲ ಸೆಕ್ಯೂರಿಟಿ ಅವ್ರಿಗೆ ಯಾವ ಬಿಲ್ಡಿಂಗ್ ಹೋದ್ರೂ ಇದು ಗೊತ್ತಿರೋ ವಿಷಯ ಇಲ್ಲ. ಬೆಂಗಳೂರು ಸುತ್ತಮುತ್ತ ಇರೋರು ಕರ್ಸ್ಕೊಂಡ್ರೆ ಸೊ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಗೊತ್ತಿರೋರು ಎಷ್ಟೊಂದು ಲಾಡ್ಜಸ್ ಇರುತ್ತೆ, ಎಷ್ಟೊಂದು ಜನ ಬಡವರು ಇದ್ದಾರೆ ಹಳ್ಳಿ ಕಡೆ, ಯಾವುದೋ ಒಂದು ಫ್ಯಾಮಿಲಿ ಐಡೆಂಟಿಫೈ ಆಗುತ್ತೆ. ಐಡೆಂಟಿಫೈ ಆಗಿಲ್ಲ ಅಂದರೆ ಬೇರೆ ವಿಷಯ, ಇಲ್ಲಿ ಒಂದು ಕಂಟಿನ್ಯೂ ಮಾಡ್ಬೋದು. ಬಟ್ ಐಡೆಂಟಿಫೈ ಆದಾಗ ಅಂಥವ್ರನ್ನ ಕರ್ಕೊಂಡು ಒಂದು ಕೆಲಸ ಮಾಡಿಸಿದ್ರೆ ಎಷ್ಟೋ ಇದಕ್ಕಿಂತ ವಾಸಿ. ಸೊ ಈ ಥರ ಮಾಡ್ಬೋದು. ಒಂದು ಸಜೆಷನ್ ಆಗುತ್ತೋ, ಟೈಮ್ ತಗೊಳ್ಳುತ್ತೆ, ಬಟ್ ಈ ಥರ ಮಾಡಿದ್ರೆ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಅನ್ನೋದು. ಸೊ ಮತ್ತೆ ಆನ್ಲೈನ್ ಡಿಜಿಟಲ್ ಉಪಸ್ಥಿತಿ.
ಈಗ ಏನಾಗಿದೆ, ಗುರುವಾರ ಅನ್ಸುತ್ತೆ ಆನ್ಲೈನ್ ಇದು ನಡೀತಾ ಇದೆ, ಗುರುವಾರ ಇದು ನಡೀತಾ ಇದೆ ಯೂಟ್ಯೂಬ್ ಆನ್ಲೈನ್ ಸೆಷನ್ಸ್ ನಡೀತಾ ಇದೆ. ಬಟ್ ಅದೆಲ್ಲ 1 hour ಲೆಕ್ಚರ್ಸ್, ಎಲ್ಲಾನು 1 hour ಲೆಕ್ಚರ್ಸ್. ಅದು ಎಷ್ಟೊಂದು ಜನ ಆನ್ಲೈನ್ ನೀವು ಎಷ್ಟೇ ಮಾಡಿ ಅದಷ್ಟು ಎಫೆಕ್ಟಿವ್ ಆಗಿರಲ್ಲ. ಮೇಲೆ ಕುತ್ಕೊಂಡು ಕೇಳ್ತಾ ಇರ್ತೀವಿ, 1 hour ನಾವು ಲೈವ್, ಸ್ಪೆಷಲಿ ಆ ಪ್ರೋಗ್ರಾಮ್ ಗುರುವಾರ ಸಂಜೆ 6ರಿಂದ 7 ಅಥವಾ 7ರಿಂದ 8 ಆ ಪ್ರೋಗ್ರಾಮ್ ನಡೆಯೋ ಟೈಮಲ್ಲಿ ಯಾರೋ 1 hour ಪೂರ್ತಿ ಗಮನ ಇಟ್ಟು ಕೇಳೋ ಸ್ಥಿತಿಯಲ್ಲಿರಲ್ಲ. ಮೊಬೈಲ್ ಆನ್ ಮಾಡಿ ಬಿಡ್ತಾರ ಹೊರತು ಪೂರ್ತಿ ಗಮನ ಅಲ್ಲಿರಲ್ಲ. ಆಮೇಲೆ ಯಾವಾಗ ನೋಡ್ಕೊಳ್ತೀವಿ ಅಂತೀವಿ, ಖಂಡಿತ ಆಮೇಲೆ ಯಾವಾಗ ಇಂಟ್ರೆಸ್ಟ್ ಇರೋರು ನೋಡ್ತಾರೆ. ಬಟ್ ಇದು ಯುವಕರಿಗೆ ರೀಚ್ ಆಗಬೇಕು ಅಂದರೆ ನಮ್ಗೆ 1 hour ವಿಡಿಯೋಸ್ ಬೇಡ, ನಮಗೆ ಜಸ್ಟ್ 10 minutes ವಿಡಿಯೋ. ಇವಾಗ ಯಾರ್ಯಾರು ರೆಗ್ಯುಲರ್ ಲೆಕ್ಚರ್ಸ್ ಕೊಡ್ತಾರೆ, ಸಪೋಸ್ ಇವಾಗ ಡಾಕ್ಟರ್ ನಾಗೇಶ್ ಅವರು ಉಪನಿಷತ್ತು ಮಂಕುತಿಮ್ಮನ ಕಗ್ಗ ಇದ್ರ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ. ಈಗ ಉಪನಿಷತ್ತು ಮಂಕುತಿಮ್ಮನ ಕಗ್ಗ ಓಕೆ, ಅದು ಬೇರೆ ಎಷ್ಟೊಂದು ಸಂಸ್ಥೆಗಳು ಹೇಳ್ತಾರೆ. ಬಟ್ ಇಲ್ಲಿ ನಮ್ದು ಮೈನ್ ಥಿಯಾಸಫಿ, ಈ ಉಪನಿಷತ್ ಮತ್ತು ಮಂಕುತಿಮ್ಮನ ಕಗ್ಗ ಥಿಯಾಸಫಿನ ಹೇಗೆ ಲಿಂಕ್ ಮಾಡೋದು ಅಂತ 10 ನಿಮಿಷ ವಿಡಿಯೋ, ಒಂದು 15 ವಿಡಿಯೋ ಮಾಡಿದ್ರೆ ಸಾಕು. ಅವ್ರಿಗೆ ಅವ್ರು ಫ್ರೀ ಆಗಿದ್ದಾಗ ಬೇಕಾದ್ರೆ ಇಲ್ಲೇ ರೆಕಾರ್ಡ್ ಮಾಡಿ 10 ನಿಮಿಷ ವಿಡಿಯೋ ಉಪನಿಷತ್ ಮಂಕುತಿಮ್ಮನ ಕಗ್ಗ ಅದು ಹೇಗೆ ಥಿಯಾಸಫಿಗೆ ರಿಲೇಟ್ ಆಗುತ್ತೆ, ಅದು ಇಂಪಾರ್ಟೆಂಟ್. ಆ ಥರ ಒಂದು 7 ಲೆಕ್ಚರ್ ಐಡೆಂಟಿಫೈ ಮಾಡಿ, ಒಬ್ಬೊಬ್ಬರ ಹತ್ರ ಒಂದು 8 ವಿಡಿಯೋ, 10 minutes ವಿಡಿಯೋ, ಜಾಸ್ತಿ ಬೇಕಿಲ್ಲ, 10 ನಿಮಿಷ ವಿಡಿಯೋ ಮಾಡಿ ಅದನ್ನು KTF ಚಾನೆಲ್ ಆಗಿದೆ. ಯಾರೋ ಇಂಡಿವಿಜುವಲ್ ಆಗಿ ನನ್ನ ಚಾನಲಲ್ಲಿ ಹಾಕೊಳ್ಳೋ ವಿಡಿಯೋ ಇಲ್ಲ, KTFಗೆ ಒಂದು ಸಪ್ರೇಟ್ ಚಾನಲ್ ಇರಬೇಕು. ಅದು ಬೆಂಗಳೂರು ಸಿಟಿ ಲಾಟ್ಸ್ KTF ಅಂದ್ರೆ ಸಾಕು, ಕರ್ನಾಟಕದಲ್ಲಿ ಯಾವ ವಿಡಿಯೋ ಮಾಡಿದ್ರು. ಸೊ ಈ ರೀತಿ ಮಾಡಿದಾಗ ಅದರ ವ್ಯೂಸ್ ಜಾಸ್ತಿ ಆಗುತ್ತೆ. ಅದರಿಂದ ಸ್ಪೆಷಲಿ ಯೂತ್ ಅವರು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೆಕೆಂಡ್, ಈಗಾಗಲೇ ಥಿಯಾಸಫಿಗೆ ಸಂಬಂಧಪಟ್ಟಂಥ 10 ಪುಸ್ತಕಗಳು, ಅದರಲ್ಲಿ 9 ಕನ್ನಡದಲ್ಲಿ ಬರೆದಿದ್ದಾರೆ, ಕನ್ನಡ ಟ್ರಾನ್ಸ್ಲೇಷನ್ ಆಗಿರೋದು ಮತ್ತು ಒಂದು ಇಂಗ್ಲಿಷ್ ಡಿವೈನ್ ಪ್ಲಾನ್. ಸೊ ಇದು ಸಪ್ನಾ ಬುಕ್ ಸ್ಟಾಲ್ಸ್ ಅಲ್ಲಿ ಈಗಾಗಲೇ ಧಾರವಾಡ, ಮಂಗಳೂರು ಮತ್ತು ಬೆಳಗಾವಿ ಮತ್ತು ಬೆಂಗಳೂರಲ್ಲಿ ಬುಕ್ ಸ್ಟಾಲ್ಸ್ ಅಲ್ಲಿ ಆಲ್ರೆಡಿ ಸೇಲಿಗೆ ಆ ಬುಕ್ಸ್ ಬಂದಿದೆ. ಸೊ ಇದು ಧರ್ಮೇಂದ್ರ ಬಾಬು ಅವರು ಸಪ್ನಾ ಬುಕ್ ಸ್ಟಾಲ್ ವರ್ಕ್ ಮಾಡ್ತಾರೆ. ಸೊ ಅವರು ಇದು ಆಲ್ರೆಡಿ ಇದು ಬುಕ್ಸ್ ಎಲ್ಲ ಆಲ್ರೆಡಿ ಸೇಲ್ಸ್ ಆಗಿದೆ ಅಂತ ಇನ್ಫಾರ್ಮೇಶನ್ ಇವಾಗ 2 ತಿಂಗಳ ಮೇಲೆ ಈ ಬುಕ್ಸ್ ಎಲ್ಲ ಆಲ್ರೆಡಿ ಸೇಲಲ್ಲಿದೆ. ಸೊ ಇದು ಬೇರೆಯವ್ರಿಗೆ ರೀಚ್ ಆಗುತ್ತೆ, ಬಟ್ ಬೇರೆಯವ್ರಿಗೆ ರೀಚ್ ಆಗುತ್ತೆ ಬೇರೆ ಸೋರ್ಸಸ್ ಇದೆ, ಬುಕ್ಸ್ ಆಗಲಿ ಅದರಿಂದ ಆಗ್ತಾ ಇದೆ. ಬಟ್ ಡೈರೆಕ್ಟಾಗಿ ಆಗೋದು ಆಗಬೇಕಾಗುತ್ತೆ, ಮೆಂಬರ್ಸ್ ಥ್ರೂ ಏನು ಆಗಬೇಕಾಗಿದೆ ಅದು ನಾವೇ ಮಾಡಬೇಕು, ಜವಾಬ್ದಾರಿ ನಮ್ಮದೇ. ಈ ಪಬ್ಲಿಷಿಂಗ್ ಏನಂತ ಇದೆ, ಥಿಯಾಸಫಿ ವಿಷಯಗಳಾಗಲಿ, ಥಿಯಾಸಫಿ ಸೊಸೈಟಿ ಬಗ್ಗೆ ಆಗಲಿ ಅಥವಾ ಬೆಂಗಳೂರು ಸಿಟಿ ಲಾಟ್ ಬಗ್ಗೆ ಆಗಲಿ ಬೇರೆಯವ್ರಿಗೆ ತಲುಪಬೇಕು ಅಂತ ಅದು ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಅವ್ರ ಮೆಂಬರ್ಸ್ ಮೇಲೆ ಬರುತ್ತೆ. ಸೊ ಆ ಜವಾಬ್ದಾರಿ ನಾವು ತಗೊಳ್ಳೋಕೆ ಎಲ್ಲನೂ ಈ 4 ವಿಷಯಗಳು ತಗೊಂಡಾಗ ಸೊ ಎಲ್ಲದಕ್ಕೂ ಸೇಮ್ ಪ್ರಾಬ್ಲಮ್ ಇರೋದು, ಪ್ರಾಬ್ಲಮ್ ಎಲ್ಲ ಒಂದೇ. ಸರ್ವಿಸ್ ಹೆಚ್ಚಾಗಬೇಕು ಅಂತಲೇ ಎಲ್ರಿಗೂ ಗೊತ್ತು, ಯೂತ್ ಬರಬೇಕು ಅನ್ನೋದು ಎಲ್ರಿಗೂ ಗೊತ್ತು. ಬಟ್ ಎಲ್ಲೂ ಬೇರೆ ಕಡೆಯಿಂದ ಸಡನ್ ಆಗಿ ಬರೋಲ್ಲ, ನಮ್ಮ ಮನೆಗಳಿಂದನೇ ಬರ್ತಾ ಇದ್ದಾಗ ಬೇರೆ ಕಡೆಯಿಂದ ಹೇಗೆ ಬರೋದು? ಫಸ್ಟು ಅದನ್ನೇ ಮಾಡಬೇಕಾಗುತ್ತೆ. ನಮ್ಮ ಮೆಂಬರ್ಸ್ ಮಕ್ಕಳು ಮೊಮ್ಮಕ್ಕಳು ಕ್ಯಾಂಪ್ ಮಾಡಿದಾಗ ಪ್ರತಿ ಭಾನುವಾರ ಬರ್ತಾರೆ, ಕ್ಯಾಂಪ್ಸ್ ಮಾಡಿದಾಗಲೂ ಕರ್ಕೊಂಡ್ಬರ್ಬೇಕಾಗುತ್ತೆ. ಅದು ಆ ಜವಾಬ್ದಾರಿ ನಾವೇ ತಗೋಬೇಕು. ಸೊ ಲಾಂಗ್ ಟರ್ಮಲ್ಲಿ ಮಾಡ್ಬೋದು. ಲಾಂಗ್ ಟರ್ಮಲ್ಲಿ KTF ಮತ್ತು ಬೆಂಗಳೂರು ಸಿಟಿ ಲಾಟ್ಸ್ ಒಂದು ಸಪ್ರೇಟ್ ವೆಬ್ಸೈಟ್ ಮಾಡಬೇಕು. ಆ ವೆಬ್ಸೈಟ್ ಮಾಡೋ ಸ್ಟೇಜ್ ಈಗಿಲ್ಲ. ವೆಬ್ಸೈಟ್ ಮಾಡೋದೇನೋ ದೊಡ್ಡ ವಿಷಯ ಇಲ್ಲ, ಇವತ್ತು ಮಾಡ್ಬೋದು. ಬಟ್ ವೆಬ್ಸೈಟ್ ಮಾಡಿದ್ಮೇಲೆ ಅದ್ರಲ್ಲಿ ಏನೋ ಅಪ್ಡೇಟ್ ಮಾಡಿ ರೆಗ್ಯುಲರ್ ಕ್ಯಾಂಪ್ ಮಾಡ್ತಾ ಇದ್ದಾಗ, ರೆಗ್ಯುಲರ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾಗ, ವಾರಕ್ಕೂ ಏನೋ ಒಂದು ಹೊಸ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಚೇಂಜಸ್ ಆಗ್ತಾ ಇದೆ ಅಂದಾಗ ಆ ವೆಬ್ಸೈಟ್ ಎಲ್ಲ ಬೇಕಾಗುತ್ತೆ. ಸದ್ಯಕ್ಕೆ ಈಗ ಅದರ ಅವಶ್ಯಕತೆ ಇಲ್ಲ, ಬಟ್ ಮುಂದೆ ಅದು ಬೇಕೇ ಬೇಕು, ಮುಂದೆ ಇದು ಬೇಕೇ ಬೇಕು. ಅದು ಮಾಡ್ಬೋದು. ಸೊ ಇದು ರಿಕ್ವೈರ್ಮೆಂಟ್ ಅಂತೂ ಇದೆ. ಆಮೇಲೆ ಇನ್ಸ್ಟಾಗ್ರಾಮ್ ಏನು KTF ಇನ್ಸ್ಟಾಗ್ರಾಮ್ಗೆ ಏನು ಅಂದರೆ ಥಿಯಾಸಫಿಗೂ ಇನ್ಸ್ಟಾಗ್ರಾಮ್ಗೂ ಏನು ಸಂಬಂಧ ಅಂದರೆ, ಇನ್ಸ್ಟಾಗ್ರಾಮಲ್ಲೇ ಇವತ್ತೆಲ್ಲ ಕೆಲಸ ನಡೀತಾರೆ. ಯಾರು ನ್ಯೂಸ್ ನೋಡೋಲ್ಲ, ಇನ್ಸ್ಟಾಗ್ರಾಮೇ ನ್ಯೂಸ್ ಚಾನಲ್ ಥರ ನೋಡ್ತಾ ಇದ್ದಾರೆ. ಡೆಲ್ಲಿನಲ್ಲಿ ಎಲ್ಲ ನೋಡ್ತಾ ಇದ್ದಾರೆ. ಅವ್ರು ಯಾರು ನ್ಯೂಸ್ ನೋಡಿ ಅಥವಾ ಪೇಪರ್ ಓದಿ ಯಾರು ಅಲ್ಲಿ ಬರ್ತಾ ಇಲ್ಲ, ಗಲಾಟೆ ಮಾಡಿ ಎಲ್ಲರೂ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಬರ್ತಾರೆ. ಯಾಕಂದರೆ ಎಲ್ಲ
ಕೈಯಲ್ಲಿ ಮೊಬೈಲ್ ಇದೆ, ಮೊಬೈಲ್ ಇರೋರ ಹತ್ರ ಎಲ್ಲರ ಹತ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಸೊ ನಾವು ಯೂತ್ ಹೇಗೆ ಅಟ್ರಾಕ್ಟ್ ಮಾಡಬೇಕು ಅಂದರೆ ಅವ್ರಿಗೆ ಏನು ಇಷ್ಟನೋ ಅಲ್ಲಿ ನಾವು ನಮ್ಮ ಕಂಟೆಂಟ್ನ ಕೊಡಬೇಕಾಗುತ್ತೆ. ಅವ್ರು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇಷ್ಟ ಆದರೆ ನಾವು ಕೂಡ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಥಿಯಾಸಫಿನ ಅವ್ರಿಗೆ ಇಷ್ಟ ಆಗೋ ಥರ, ಅವ್ರಿಗೆ ಅರ್ಥ ಆಗೋ ಥರ ಸಿಂಪಲ್ ಆಗಿ 2-3 ನಿಮಿಷದಲ್ಲಿ ಬೇಕು. ಅವ್ರಿಗೆಲ್ಲ ಫಾಸ್ಟ್ ಆಗಬೇಕು. ಒಂದೊಂದು ತಿಂಗಳು ಕಾಯೋಷ್ಟು ಪೇಷನ್ಸ್ ಇಲ್ಲ. ಅವ್ರಿಗೆ ಫಾಸ್ಟ್ ಆಗಬೇಕು ಅಂದರೆ 2-3 ನಿಮಿಷದ ವಿಡಿಯೋದಲ್ಲಿ ನಾವು ಹೇಗೆ ಅದನ್ನು ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಸೊ ಇದು ಕೂಡ ಮಾಡಬೇಕು. ಆದರೆ ಇದಕ್ಕೆ ಸ್ವಲ್ಪ ತಯಾರಿ ಬೇಕು. ಒಂದು ಆಳವಾದ ಸಬ್ಜೆಕ್ಟ್ನ ಒಂದು ಯಾವುದೋ ಒಂದು ವಿಚಾರನ 2-3 ನಿಮಿಷದಲ್ಲಿ ಕಂಪ್ರೆಸ್ ಮಾಡಿ ಹೇಳೋದು ಹೇಗೆ ಅನ್ನೋದಕ್ಕೆ ನಾವು ಸ್ವಲ್ಪ ರೆಡಿ ಆಗಬೇಕು. ಬಟ್ ಇದು ಮಾಡಲೇಬೇಕು. ಇದು ಮಾಡಿದಾಗಲೇ ನಮಗೆ ಆ ರೇಟ್ ಸಿಗೋದು. ಸೊ ಇದಿಷ್ಟು ಬೆಂಗಳೂರು ಸಿಟಿ ಲಾಡ್ಜ್ ಅಂದರೆ ಈಗ KTF ಇಲ್ಲಿ ಇರೋದ್ರಿಂದ ಬೆಂಗಳೂರು ಎಲ್ಲರೂ ಇಡೀ ಕರ್ನಾಟಕದ ಎಲ್ಲ ಲಾಡ್ಜನ್ನು ಬೆಂಗಳೂರು ಅಥವಾ KTF ಇಲ್ಲೇ ಇರೋದ್ರಿಂದ ಬೆಂಗಳೂರು ಸಿಟಿ ಲಾಡ್ಜಿಗೆ ಬೆಂಗಳೂರು ಸಿಟಿ ಲಾಡ್ಜ್ ಕಡೆ ನೋಡ್ತಾರಲ್ಲ ಏನು ಬೇಕು ಅಂತ ಏನು ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಏನೋ ಚೆನ್ನಾಗಿ ನಾವಲ್ಲಿ ನಾವು ಇದೇ ಥರ ಮಾಡೋಣ ಅಥವಾ ಎಲ್ಲ ಫಂಡ್ಸ್ ಬೇಕಂದ್ರೂ ಇಲ್ಲೇ ಎಲ್ಲದಕ್ಕೂ ಬೆಂಗಳೂರು ಸಿಟಿ ಲಾಡ್ಜ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಾವು ಏನೇನು ಕೆಲಸ ಮಾಡಬೇಕು ಅಂತ ಯಾವಾಗ ಎಲ್ಲರೂ ಒಬ್ಬರೇ ಇದೆಲ್ಲನೂ ಒಬ್ಬರೇ ಮಾಡೋದಕ್ಕಾಗೋದಿಲ್ಲ. ಆಡಳಿತ ಅಂದರೆ ಅದು ಯಾರೋ ಒಬ್ಬರು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ಇವಾಗ ಡಿಜಿಟಲ್ ಪ್ರೆಸೆನ್ಸ್ ಅಂದರೆ ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಳ್ತೀನಿ ಅಂದರೆ ನಾನು ಬರೀ ಆ ಒಂದು ಭಾಗದಲ್ಲಿ ಮತ್ತೆ ಕೆಲಸ ಮಾಡೋಕ್ಕಾಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಅಂದ ತಕ್ಷಣ ಅದನ್ನು ಎಲ್ಲ ಯೂತ್ಸ್ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ ಅಂತ ಎಲ್ಲ ಒಂದು 4 ಜನ ಮೇಲೆ ಆಗ್ತದೆ. ಇದು ಮತ್ತೆ ಸುಮ್ಮನೆ ಪೇಪರ್ ಮೇಲೆ ಪ್ಲ್ಯಾನ್ ಆಗಿರುತ್ತೆ ಹೊರತು ಪ್ರಾಕ್ಟಿಕಲ್ ಆಗುತ್ತೆ. ಸೊ ಇಲ್ಲಿರೋ ಮೆಂಬರ್ಸು ಒಂದೊಂದು ನಿಮ್ಗೆ ಯಾವುದ್ರಲ್ಲಿ ಆಸಕ್ತಿ ಇದೆಯೋ, ನನಗೆ ಯಾವುದೋ ಒಂದು ಸಬ್ಜೆಕ್ಟ್ ಯಾರು ಹೇಳ್ಕೊಡ್ಬೇಕು, ಟೀಚಿಂಗ್ ಟ್ರೈನಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಕೊಡ್ತೀನಿ. ನಾನು ಇಂಥ ಸಬ್ಜೆಕ್ಟ್ ಮೇಲೆ ಒಂದಿಷ್ಟು ಜನಕ್ಕೆ ಹೇಳ್ಕೊಡ್ತೀನಿ. ಅವರ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಹೇಳ್ಕೊಡ್ಬೇಕು. ಅಥವಾ ನನಗೆ ಅಡ್ಮಿನಿಸ್ಟ್ರೇಟಿವ್ ಯಾವುದೋ ಫೈನಾನ್ಸು ಅಥವಾ ಅಡ್ಮಿನಿಸ್ಟ್ರೇಟಿವ್ ಇದೆ, ಅಲ್ಲೇನೋ ನಾನು ಹೇಗೆ ಏನು ಮಾಡಿದ್ರೆ ಎಲ್ಲ ಸರ್ ಹೋಗ್ಬೋದು ಅಂತ ಇದೆ, ಅದೊಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಆ ಥರ ಒಬ್ಬೊಬ್ರು ಒಂದೊಂದು ಪ್ಲ್ಯಾನ್, ಒಬ್ಬೊಬ್ರು ನನ್ನ ಜವಾಬ್ದಾರಿ ತೊಗೊಂಡು ಮಾಡಿದಾಗ ಮಾತ್ರ ಇದು ಸಾಲ್ವ್ ಆಗುತ್ತೆ. ಯಾರೋ ಒಂದು 2-3 ಮೇಲೆ ಎಲ್ಲ ಕೆಲಸನೂ ಅವ್ರ ತಲೆ ಮೇಲೆ ಹಾಕಿದ್ರೆ ನಾವು ಏನು ಮಾಡೋದಕ್ಕಾಗುತ್ತೆ. ಇವಾಗ ಇಲ್ಲಿ ಆಗ್ತಾ ಇರೋದು ಯಾರು ಜವಾಬ್ದಾರಿ ತೊಗೊಂಡು ಮುಂದೆ ಬರ್ತಾರೋ ಎಲ್ಲ ಜವಾಬ್ದಾರಿನೂ ಅವ್ರಿಗೆ ಕೊಡ್ತಾರೆ. ಈ ಸಂಸ್ಥೆ ಈ ಸಂಸ್ಥೆ ಮಾತ್ರ ಪ್ರಾಬ್ಲಮ್ ಅಲ್ಲ, ಬೇರೆ ಯಾವ ಸಂಸ್ಥೆಗಳು ಇದೇ ಪ್ರಾಬ್ಲಮ್. ಜವಾಬ್ದಾರಿ ತಗೊಳ್ಳೋದು ಮಾತ್ರ ಜವಾಬ್ದಾರಿ ತಗೊಳ್ತಾರೆ. ಬೇರೆಯವರೆಲ್ಲ ಬಂದಾಗ ನಮಗೆ ಸಂಡೆ ಬರ್ತಾರೆ, ಅವ್ರಿಗೆ ಏನು ಬೇಕು ಲೆಕ್ಚರ್ ಬೇಕು ಕೇಳ್ತಾರೆ, ಹೋಗ್ತಾರೆ. ಹಂಗಿದ್ರೆ ಇದು ಹೀಗೆ ಇರುತ್ತೆ, ಬೇಸ್ ಹಿಂಗೆ ಇರುತ್ತೆ, ಚೇಂಜ್ ಆಗಲ್ಲ. ಚೇಂಜ್ ಆಗಬೇಕು ಅಂತ ಮಾತ್ರ ಎಲ್ಲರೂ ಹೇಳ್ತಾ ಇರ್ತೀವಿ. ಬಟ್ ಆ ಚೇಂಜಿಗೆ ನಮ್ಮ ಕಡೆಯಿಂದ ಏನು ಮಾಡಬೇಕು ಅಂತ ಇದೆ ಅದು ಮಾತ್ರ ಮಾಡಕ್ಕೆ ರೆಡಿ ಇರಲ್ಲ. ಸೊ ಇಷ್ಟು ಫೈನಲ್ ಆಗಿ ರೆಸ್ಪಾನ್ಸಿಬಿಲಿಟಿ ಮತ್ತೆ ಜವಾಬ್ದಾರಿ ನಮ್ಮದೇ. ನಾವು ನಮಗೇನು ಮಾಡೋಕ್ಕಾಗುತ್ತೋ ಅದು ಮಾಡಲೇಬೇಕಾಗುತ್ತೆ. ತಪ್ಪು ಮಾಡಬೇಕಾದ ತಕ್ಷಣ ಮಾಡಲೇಬೇಕಾಗುತ್ತೆ, ತಿಳ್ಕೋಬೇಕಾಗುತ್ತೆ. ಇದೆಲ್ಲ ಇಂಪಾರ್ಟೆಂಟ್. ಸೊ ಇದು 4 ವಿಭಾಗದಲ್ಲಿ ನಾನು ಡಿವೈಡ್ ಮಾಡಿ ಹೇಳ್ಬೇಕು ಅನ್ಕೊಳ್ಳುತ್ತೆ. ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು ಅಥವಾ ಏನಾದರೂ ಇದಕ್ಕೆ ಸೇರಿಸ್ಬೇಕು. ಆಕ್ಚುಲಿ ನಾವು ಯೂತ್ ಗ್ಯಾದರಿಂಗು ವರ್ಷಕ್ಕೆ 2 ಸತಿ ನಡೆಯುತ್ತಲ್ಲ, ಇಂಡಿಯಾ ಆಲ್ ಓವರ್ ಇಂಡಿಯಾದವರು. ರೀಸೆಂಟಾಗಿ ನಮ್ಮ ವೈಸ್ ಪ್ರೆಸಿಡೆಂಟ್ ಅವರು ಸಜೆಸ್ಟ್ ಮಾಡಿದ್ರು ಏನಂದರೆ, ನಾವು ಯೂತ್ ಗ್ಯಾದರಿಂಗ್ ಹೋದಾಗ ಯೂತ್ ಎಲ್ಲ ಕೂತ್ಕೊಂಡು ತಿನ್ನೋದು, ಕೂತ್ಕೊಂಡು ಮಾತಾಡ್ತೀವಿ, ಮತ್ತೆ ಆಚೆ ಹೋಗ್ತೀವಿ. ಬಟ್ ಅಡುಗೆ ಮಾಡೋರು ಒಬ್ಬರು ಸಪ್ರೇಟಾಗಿ ಇಟ್ಟಿರ್ತೀವಿ. ಸೊ ಅವ್ರು ಏನು ಸಜೆಸ್ಟ್ ಮಾಡಿದ್ದಾರೆ, ಯೂತ್ ಎಲ್ಲ ಸೇರಿ ಅಡುಗೆ ಮಾಡೋದನ್ನ ಮಾಡಿದ್ರೆ ಅವ್ರಿಗೊಂದು ಆ್ಯಕ್ಟಿವಿಟಿ ಆಗುತ್ತೆ, ಬಾಂಡಿಂಗು ಆಗುತ್ತೆ ಅಂತ. ನಾವು ಈ ಥರ ಏನಾದರೂ ಇಲ್ಲಿನೂ ಮಾಡಿದ್ರೆ ಅದು ಯೂತ್ಗೂ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ನನ್ನ ಸಜೆಷನ್. ಒಂದಿನ ಮಾಡ್ಬೋದು, 2-3 ದಿನ ಕ್ಯಾಂಪ್ ಇದೆ. ಪ್ರತಿ ಸಲ ದಿನಕ್ಕೆ 3 ಸಲ ಮಾಡಬೇಕು. ಬೆಳಿಗ್ಗೆ ತಿಂಡಿ ಸೊ ಕ್ಯಾಂಪ್ ಬಂದಿರೋದ್ರೆ ನಾವು ಅಡುಗೆ ಮಾಡ್ತೀವಿ ಅಂದರೆ ಬರೀ ಅಡುಗೆ ಮಾಡೋದು ಕ್ಯಾಂಪ್ ಸಾಕಲ್ಲ. ಯಾವುದೋ ಒಂದಿನ ಯಾವುದೋ ಒಂದ್ಸಲ ಮಾಡ್ಬೋದು. ಅದು ಸಪ್ರೇಟ್, ಅದು ಮಾಡ್ಕೋಬೋದು ಪ್ಲಾನಿಂಗ್. ಅದರಲ್ಲೇನು
meditation. Just, school of theosophy ಬಗ್ಗೆ camps ಆಗಿದೆ. Okay, that's it. Coming to the meditation part, you took up specifically the Vipassana. I mean, you said preparations have to go on, so we have to talk about some other preparation and is Vipassana ನೀವು ಎಷ್ಟೇ ಚಾಪ್ಔಟ್ ಮಾಡಿ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ಬೋದು. ಕ್ಯಾನ್ ಯು ಕಂಡಕ್ಟ್ ದಟ್? ಒನ್ ಸೆಕೆಂಡ್. ಸೆಕೆಂಡ್ಲಿ, ದೇರ್ ಇಸ್ ಆಲ್ರೆಡಿ ಅನ್ ಆರ್ಗನೈಸೇಷನ್ ವಿಚ್ ಇಸ್ ಟೇಕಿಂಗ್ ಅಪ್ ದಿಸ್, ವಿಚ್ ಇಸ್ ಪ್ರೊಫೆಷನಲಿ ಡೂಯಿಂಗ್ ಇಟ್. ಅಫ್ಕೋರ್ಸ್ ಆಲ್ ಆಫ್ ಅಸ್, ಇವನ್ ಐ ಹ್ಯಾವ್ ದ 3-4 times that. So set aside that. Simple ಒಂದು ಸಜೆಷನ್. ದೇರ್ ಇಸ್ ಆಲ್ರೆಡಿ ಅ ಮೆಡಿಟೇಷನ್. ನಮ್ಮ ಯಶಸ್ಸಿನಲ್ಲೂ ಇರುತ್ತಲ್ಲ ಅಲ್ಲವೇ? So why to meditate? What to meditate? Can you overcome the concept of meditation? Oh. The stress on this is you have to overcome that concept of meditation. See, if I do meditation, I get into this, I get so many benefits. Those are all materialistic. To what extent can we travel inside? So does that meditation take to that position or whatever it is? So non-specific point, rest aside, all the 4 points ಇದೊಂದು ಮಾತ್ರ ನಾನು ಹೇಳಿ. ಸೊ ವಿಪಶ್ಯನಾ ಅನ್ನೋದನ್ನ ಐ ಥಿಂಕ್ ದೇರ್ ಇಸ್ ಅನ್ ಆರ್ಗನೈಸೇಷನ್ ಆಲ್ರೆಡಿ. We cannot get into those details. They are already oriented. They are doing it. So even if you go on doing it here, it is of none prakara. You can just say you can go to the course, but these are the preparations. ಅಷ್ಟೇ ನಾವು ಮಾಡೋದು. ವಿಪರ್ಸನಾ ಕೋರ್ಸ್ ಏನು ಮಾಡೋದು ಬೇಕಾಗಿರೋ Why do you want to do Vipassana? These are the issues you have to raise. Address these things. ಮೆಡಿಟೇಷನ್ Is Vipassana required? Can we not live without Vipassana? Can we not overcome the meditation itself? ಇಲ್ಲ ಮೆಡಿಟೇಷನ್ ರಿಲೇಟೆಡ್ ಎಲ್ಲ ಕ್ವೆಶ್ಚನ್ Why do you say meditation? So these are the things to be addressed. And once that is addressed, I think the meditation is the definition which comes into every inner being. However, the people will get anchored in it. It's a small suggestion. And I think the specific stressing on that meditations are we have to elaborate and take the details in steps. ವಿಪರ್ಸನಾ ಇವಾಗ ಆಲೂರಲ್ಲಿ ಏನು ಮಾಡ್ತಾರೆ ಅವ್ರು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅಥವಾ ಆ ಕೆಪಾಸಿಟಿನೇ ಯಾವುದೂ ಇಲ್ಲ. ಯಾಕಂದ್ರೆ ಪ್ರಾಕ್ಟಿಕಲ್ ಅವರು ತುಂಬ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಸೊ ನಾವೇಳ ಅದು ರಿಪ್ಲೇಸ್ಮೆಂಟ್ ಆಗಲ್ಲ ನಾವು ಹೇಳ್ತಾರೆ. ಅದಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್ ಏನು ಬೇಕು. ವಿಪರ್ಸನಾ ಅವಾಗ ಇಂಟ್ರೆಸ್ಟ್ ಇರೋ ಎಷ್ಟೋ ಜನ ಯೋಚಿಸಿದ್ದಾರೆ. ಏನು ಪ್ರಿಪೇರ್ ಆಗಬೇಕು ಗೊತ್ತಿಲ್ಲ, ಬಟ್ ಯಾವ ಡೇಟ್ ಸಿಗುತ್ತೋ ಅವ್ರು ಸುಮ್ಮನೆ ಹೋಗಿ ವಿಪರ್ಸನಾ ಮಾಡ್ತಾರೆ. ಅವರು ಅಂಥವ್ರಿಗೆ ಥಿಯರಿ ಪ್ರಾಕ್ಟಿಕಲಲ್ಲಿ ನಾವೇನು ಜಾಸ್ತಿ ಅವ್ರನ್ನ ರಿಪ್ಲೇಸ್ಮೆಂಟ್ ಆಗಲಿ ಅಥವಾ ಅವ್ರ ಕಾಂಪಿಟೇಷನ್ ಆಗಲಿ ಥಿಯರಿಟಿಕಲಿ ಮೇನ್ಲಿ ಫಸ್ಟ್ ಏನು ಯಾವ ಥರ ಪ್ರಿಪ್ರೇಷನ್ ಬೇಕಾದ ಮಾತ್ರ. ಪ್ಲಸ್ ವೈ ಮೆಡಿಟೇಷನ್ ಇಂಥ ಮೇಲೆ ಬೇರೆ ಏನಿದೆಯಾ, ಮೆಡಿಟೇಷನ್ ನಿಜವಾಗ್ಲೂ ಈ ಥರ ಎಲ್ಲ ಕ್ವಶನ್ಸ್ ಅಲ್ಲಿ ರೈಸ್ ಮಾಡ್ಬೋದು. This is the one we should address. Set aside the question of any technique, any methodology. Sir, for your information, most of the 3 days camp, wherever happening in individual lodges, generally they will have 1 or 2 sessions of the meditation. So people who are members who are assembled, there also the information will be given, like Vipassana, variations and all. But there is a classes is happening in the Shibiras. These 2 classes or 1 classes. So even ATF meetings also, there will be 1 session on the meditation. It will be there. There also information will be given to the members. Members also will be aware. And I remember Srinivasapura 3 days camp and all. Exclusively this Vipassana Kriya also is being conducted by one Tunupur, our own member. He has done 2-3 days continuous camps. My question is, should we do Vipassana? Why should we do Vipassana? That's it. He knows the Vipassana methods. Come out of that. Propose a suggestion, that's it. Suggestions and Thank you, Brother Arnav. One suggestion from my side for the students camp, youth camp.
Okay. What meditation, wherever we go outside, what meditation they conduct, it is general, either Anapanasati or Vipassana, same thing they are conducting. Whereas in our Theosophical Society, it's my suggestion, it is just as a students, what our JK advises meditation, as to concentrate on the each and work what we do, there we have to concentrate. So this will help for the students because they will be doing so many creative activity and they will be studying also. So at that time, at that point of time, how they can concentrate and how it can be known as a meditation, that should be given to the students which come in the youth camp. Because these other meditation, if you go to teach the students over the meditation of how ಮಾಡೋದು ವಯಸ್ಸಾದ ಮಾಡೋದು ಹಾಗೆಲ್ಲ ಒಂದು ಕಮೆಂಟ್ ಬರುತ್ತೆ. ಸೊ ಅವ್ರು ಸ್ಟೂಡೆಂಟ್ಸ್ ಇದ್ದಾಗ ವಿಚ್ ಕೈಂಡ್ ಆಫ್ ಮೆಡಿಟೇಷನ್ ಇಸ್ ಹೆಲ್ಪ್ಫುಲ್ ಫಾರ್ ದಟ್, ಇಫ್ ಯು ಟೀಚ್ ದಟ್ ಇಟ್ ವಿಲ್ ಬಿ ಗುಡ್ ಅಂತ ನನ್ನ ಸಜೆಷನ್. ಥ್ಯಾಂಕ್ ಯು ಮ್ಯಾಮ್. ಆಕ್ಚುಲಿ ವರುಣ್ ಅವ್ರದ್ದು ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಪ್ರೆಸೆಂಟೇಷನ್ ನಮಗೆ ಅನಿಸಿದೆ. ಬಟ್ ಈ ಸಜೆಷನ್ಸ್ ಕೇಳುವಾಗ ಅವ್ರು ಹೇಳಿದ್ದು ಕನ್ವೆ ಮಾಡಿದಾಗ ಸ್ಟೇಜ್ ಮೇಲೇನು ಎಲ್ಲರೂ ಮುಖ್ಯ ಅತಿಥಿಗಳು ಎಲ್ಲರೂ ಇನ್ನೂ ಇದ್ದಿದ್ರೆ ಪ್ರೆಸಿಡೆಂಟ್ ಅವರೆಲ್ಲ ಚೆನ್ನಾಗಿರ್ತಿತ್ತು. ಸೆಕೆಂಡ್ಲಿ ಏನಾದರೂ ಆಕ್ಟಿವಿಟೀಸ್ ನಡೆದಾಗ ನಾವು ಟೀಮ್ ವರ್ಕ್ ಆಗಿ ಮಾಡಬೇಕು. ಟೀಮ್ ವರ್ಕ್ ಅಂದ್ರೆ ಫಾರ್ ಎಕ್ಸಾಂಪಲ್ ತೇನಿ ಅವರು ಅಲ್ಲಿ ಸ್ಟೇಜ್ ಕಲಿದ್ದಾರೆ, ಅವ್ರಿಗೆ ಸಪೋರ್ಟಿಂಗ್ ಟೀಮು, ಇಲ್ಲಿ ಆಡಿಯನ್ಸ್ ನಿದ್ದೆ ಮಾಡ್ತಾ ಇರ್ತಾರೆ, ಅವ್ರ ಎಬ್ಬಿಸೋ ಒಂದು ಟೀಮು, ಊಟಕ್ಕೆ ಒಂದು ಟೀಮು, ಎಲ್ಲದಕ್ಕೂ ಒಂದು ಟೀಮ್ ತರ ಮಾಡಿದ್ರೆ ಎಲ್ಲರೂ ಕಲ್ತ್ಕೊಳ್ತಾರೆ, ಪ್ಲಸ್ ಬಾಂಡಿಂಗ್ ನಡೆಯುತ್ತೆ, ಯೂತ್ಗೆ ಪ್ರಾಕ್ಟೀಸ್ ಆಗುತ್ತೆ. ಈ ಕೋರ್ಸ್ಗಳಿಗೆ ದುಡ್ಡು ಕೊಟ್ಟು ಬೇರೆ ಕಡೆ ಆಚೆ ಎಲ್ಲ ಹೋಗ್ತಾರೆ. ಇಲ್ಲಿ ನಾವು ಒಂದು ಟೀಮ್ ಅಂತ ಮಾಡಿದ್ರೆ ಸ್ಟ್ರೆಸ್ ಒಂದು ವ್ಯಕ್ತಿ ಮೇಲೆ ಹೋಗೋದಿಲ್ಲ, ಎಲ್ಲರೂ ಡಿವೈಡ್ ಆಗುತ್ತೆ, ಎಲ್ಲರೂ ಕಲಿತಾರೆ, ನೆಕ್ಸ್ಟ್ ಜನರೇಷನ್ ಬೆಳೆಯೋದಕ್ಕೆ ದಾರಿ ಆಗುತ್ತೆ. ಸೊ ದೊಡ್ಡವರು ಇರಬೇಕು, ಚಿಕ್ಕವರಿಗೆ ಗೈಡ್ ಮಾಡಬೇಕು ಅನ್ನೋದು ನನ್ನ ಸಜೆಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥಿಯೋಫಿಕಲ್ ಸೊಸೈಟಿ ಇಷ್ಟು ಹಳೆಯದಾಗಿ ಇಷ್ಟು ಬೆಳೆದಿದ್ರು ಮೊನ್ನೆ ಬಂದಿರೋಂಥ ಸಂಸ್ಥೆಗಳಿದೆ. ಡೈರೆಕ್ಟ್ ಹೋದಾಗ ಅವ್ರ ಹೆಸರು ರವಿಶಂಕರ್ ಇವ್ರದ್ದಿರ್ಬೋದು, ನಮ್ಮ ಜಗ್ಗಿ ವಾಸುದೇವ್ದಿರ್ಬೋದು, ಅವರೆಲ್ಲ ಅಷ್ಟೇ ಪಾಪ್ಯುಲರ್ ಆದರು. ನಾವ್ಯಾಕೆ ಪಾಪ್ಯುಲರ್ ಆಗಿಲ್ಲ? ಈ ಥಿಯೋಫಿಕಲ್ ಸೊಸೈಟಿ ಎಷ್ಟು ಹಳೆಯದು, ಇದು ಓಪನ್ ಹೇಳ್ತಾ ಇದ್ದೀನಿ. ನಾನು ಒನ್ ಇಯರ್ ಇಂದ ನೋಡ್ತಾ ಇದ್ದೀನಿ. ಅಲ್ಲ ಯಾರು ಬರ್ತಾ ಇಲ್ಲ ಅನ್ನೋದಕ್ಕೆ ರೀಸನ್ ಟೈಮ್ ಕೊಡ್ತೀವಿ ಸರ್, ಚರ್ಚೆ ಮಾಡೋಣ. ಈಗ ಟೈಮ್ ಆಗ್ತಿದೆ. ಸಾರಿ ಸರ್, ಮುಂದಕ್ಕೆ ಇಲ್ಲಿಯವರೆಗೆ ನಾವು ನಮ್ಮ ಲಾರ್ಜ್ನ ಭೂತ, ವರ್ತಮಾನ ಮತ್ತು ಭವಿಷ್ಯದ ಕುರಿತು ಚಿಂತನೆ ನಡೆಸಿದೆವು. ಯಾವುದೇ ಸಂಸ್ಥೆಯ ಬೆಳವಣಿಗೆಗೆ ಅದರ ಆದರ್ಶಗಳಷ್ಟೇ ಅಲ್ಲ, ನಿಸ್ವಾರ್ಥ ಸೇವೆ ಸಲ್ಲಿಸುವ ಸ್ವಯಂ ಸೇವಕರ ಪಾತ್ರವು ಅತ್ಯಂತ ಮಹತ್ವಪೂರ್ಣವಾಗಿದೆ. ಈಗ ಸ್ವಯಂ ಸೇವಕರ ಸೇವೆ ಎಂಬ ಮಹತ್ವವಾದ ವಿಷಯದ ಕುರಿತು ತಮ್ಮ ಅನುಭವ ಮತ್ತು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಸಹೋದರಿ ಶ್ರೀಮತಿ ಸರಸ್ವತಿ ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ದೇವರ ವಂದನೆಗಳು. ಎಲ್ಲರೂ ಕೇಳಿಸ್ತಾ ಇದ್ದಲ್ಲ? ಇವತ್ತು ನಾವು ಸ್ಥಾಪನಾ ದಿನಾಚರಣೆ ಅಥವಾ ಚಾರ್ಟರ್ ಡೇ ಅನ್ನೋ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅಂದರೆ ಸ್ಥಾಪನೆ ಮಾಡಿದಾಗ ನಮ್ಮ HS ವೆಂಕಟರಾಗಿರ್ಬೋದು, ಇರ್ಬೋದು, ಅವತ್ತು ಸ್ಥಾಪನೆ ಮಾಡಿದ್ದಿನ 16 ಜನ ಸದಸ್ಯರೊಂದಿಗೆ ನಮ್ಮ ಒಂದು ಸಂಸ್ಥೆಯಲ್ಲಿ ಸ್ಥಾಪನೆ ಆಯಿತು. ಆವತ್ತು ಒಂದು ಚಾರ್ಟರ್ ಡೇ ಅಂತಂದರೆ ಏನೇನು ನಾವು ಈ ಸಂಸ್ಥೆಯಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಅವರು ಅವತ್ತು ಅಲ್ಲಿ ಒಂದು ರೆಕಾರ್ಡ್ ಮಾಡಿರ್ತಾರೆ. ಆ ರೀತಿ ನಮ್ಮ ಸಂಸ್ಥೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಚಾರ್ಟರ್ ಡೇನ ಪ್ರತಿ ವರ್ಷ ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ.
ಅಂದರೆ ಈಗ ಚಾರ್ಟರ್ ಡೇ ಅಂತ ಏನು ಹೇಳ್ತೀವಿ ಅದು ಈಗ ಈ ಉಪನ್ಯಾಸ ಏನಾಯಿತು ಆ ಉಪನ್ಯಾಸ ಅಂದರೆ ನಾವು ಚಾರ್ಟರ್ ಡೇ ದಿನ ಎಲ್ಲ ಸದಸ್ಯರು ಕೂತ್ಕೊಂಡು ನಮ್ಮ ಒಂದು ಸಂಸ್ಥೆಯಲ್ಲಿ ಏನು ಸಮಸ್ಯೆಗಳಿದ್ದಾವೆ, ನಾವು ಏನು ಇಂಪ್ರೂವ್ ಮಾಡ್ಕೋಬೇಕು, ಮಹಾತ್ಮರು ನಮಗೆ ಕೊಟ್ಟಿರ್ತಕ್ಕಂಥದ್ದು ಮಾನವ ಕೋಟಿ ಸೇವೆ, ಆ ಸೇವೆಗೆ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಎಲ್ಲ ವಿಚಾರಗಳನ್ನು ಕೂತ್ಕೊಂಡು ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವರ್ಷ ಇಡೀ ಅದನ್ನು ಮಾಡಬೇಕು. ಮುಂದಿನ ವರ್ಷ ಚಾರ್ಟರ್ ಡೇ ದಿನ ಬಂದಾಗ ನಾವು ಹಾಕ್ಕೊಂಡಿರೋ ಕಾರ್ಯಕ್ರಮಗಳಲ್ಲಿ ಯಾವ್ಯಾವ ಸಕ್ಸಸ್ ಆಗಿದೆ, ನಾವು ಇಲ್ಲ ಏನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಎಲ್ಲ ವಿಚಾರಗಳನ್ನು ನಾವು ಕೂತ್ಕೊಂಡು ಚರ್ಚೆ ಮಾಡುವಂಥ ಒಂದು ದಿನಾನೇ ಸ್ಥಾಪನಾ ದಿನಾಚರಣೆ ಅಥವಾ ಚಾರ್ಟರ್ ಡೇ ಅಂತ ಕರಿತೀವಿ. ಈ ಸ್ಥಾಪನಾ ದಿನಾಚರಣೆಯ ಮುಖ್ಯ ಉದ್ದೇಶ ಏನು ಅಂತಂದರೆ, ನಾವೆಲ್ಲರೂ ಕೂಡ ಸಂಸ್ಥೆಯಲ್ಲಿ ಸದಸ್ಯರಾಗಬೇಕಾಗಿರೋದು ಎಷ್ಟೋ ಜನ್ಮಗಳ ಒಂದು ಪುಣ್ಯ ಇದ್ದರೆ ಮಾತ್ರ ನಮಗೆ ಇರೋದಕ್ಕೆ ಸಾಧ್ಯ. ಅಂದರೆ ಈ ಸಂಸ್ಥೆ ಮಹಾಪುರುಷರಿಂದ ಸ್ಥಾಪನೆ ಆಗಿರುವಂಥ ಒಂದು ಸಂಸ್ಥೆ. ಹಾಗಾಗಿ ಸಾಧಾರಣ ಮನುಷ್ಯರಿಗೆ ದುರ್ಲಭವಾಗಿರ್ತಕ್ಕಂಥ ಅನೇಕ ಒಂದು ವಿಚಾರಗಳು ನಮಗೆ ನಮ್ಮ ಜೀವಿತದಲ್ಲಿ ನಮಗೆ ಸಿಕ್ಕಿದೆ ಈ ಒಂದು ಸಂಸ್ಥೆಯಿಂದ. ಅದು ಯಾವಪ್ಪ ಅಮೋಘವಾದ ನಮ್ಮ ಜೀವಿತಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಂತಂದರೆ, ಜನ್ಮ ಸಾರ್ಥ ಪಡಿಸ್ಕೊಳ್ಳುವಂತಹ ಒಂದು ಅಮೋಘವಾದ ಒಂದು ವಿಚಾರಗಳು ಅಂದರೆ ಮನುಷ್ಯತ್ವ, ಮುಮುಕ್ಷತ್ವ ಮತ್ತು ಮಹಾಪುರುಷರ ಒಂದು ಸಾಂಗತ್ಯ. ಇವು ಮೂರು ಕೂಡ ನಮಗೆ ಈ ಸಂಸ್ಥೆಯಲ್ಲಿ ಸಿಕ್ಕಿದೆ. ಮೊದಲನೇದಾದ ಒಂದು ಮನುಷ್ಯತ್ವ ಅಂತಂದರೆ ದಯೆ, ಕರುಣೆ, ಪ್ರೇಮ, ತ್ಯಾಗ ಅನ್ನೋ ಮಾನವೀಯತೆಯ ಒಂದು ಗುಣಗಳನ್ನು ಬೆಳೆಸ್ಕೊಳ್ಳೋದರ ಹೊರತು ಮುಂದಿನ ಹಾದಿಯಾದ ಒಂದು ಮುಮುಕ್ಷತ್ವ ನಮಗೆ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಲಕ್ಷಣಗಳಿದ್ದರೆ ಮಾತ್ರ ನಾವು ಮುಮುಕ್ಷತ್ವದ ಕಡೆ ನಾವು ಹೋಗೋಕ್ಕೆ ಸಾಧ್ಯ. ಇನ್ನು ಮುಮುಕ್ಷತ್ವ ಅಂತಂದರೆ ನಿಸ್ವಾರ್ಥದಿಂದ ಮಾನವ ಕೋಟಿ ಸೇವೆ ಮಾಡುವುದು ಅವಕಾಶ. ನಮಗೆ ಆ ಒಂದು ಅವಕಾಶ ಈ ಒಂದು ಸಂಸ್ಥೆಯಲ್ಲಿ ನಮಗೆ ಸಿಕ್ಕಿದೆ. ಅದೇ ರೀತಿ ಕೆಲಸ ಮಾಡಿದಾಗ ನಮಗೆ ಮಹಾಪುರುಷರ ಸಾಂಗತ್ಯದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ದೊರೆಯುತ್ತೆ. ನಾವೆಲ್ಲರೂ ಕೂಡ ಈಗ ಈ ಒಂದು ಸಂಸ್ಥೆಯಲ್ಲಿ ಬಂದಿರೋದು ಮಹಾತ್ಮರು ನಮ್ಮನ್ನು ಇಲ್ಲಿ ಕರೆಸ್ಕೊಂಡಿರೋದು ಮಾನವ ಕೋಟಿ ಸೇವೆಗಾಗಿ. ಹಾಗಾಗಿ ನಾವು ಮಹಾತ್ಮರು ಏನು ಒಂದು ನಾಲೆಡ್ಜನ್ನು ಕೊಟ್ಟಿದ್ದಾರೆ ಆ ಒಂದು ಜ್ಞಾನದಲ್ಲಿ ನಾವು ನಮ್ಮ ಜೀವಿತವನ್ನು ನಡೆಸಿ ಮಾನವ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ಕೂಡ ನಮಗೆ ಇಲ್ಲಿ ಸಿಕ್ಕಿದೆ. ಹಾಗಾಗಿ ಈ ಮೂರು ದುರ್ಲಭವಾದಂಥ ಮನುಷ್ಯತ್ವ, ಮುಮುಕ್ಷತ್ವ ಮತ್ತು ಮಹಾಪುರುಷರ ಒಂದು ಸಾಂಗತ್ಯ ನಮಗೆ ಎಷ್ಟೋ ಜನ್ಮಗಳ ಒಂದು ಸುಕೃತದಿಂದ ಸಿಕ್ಕಿದೆ. ಹಾಗೆ ಇಂತಹ ಒಂದು ಸಂಸ್ಥೆಯಲ್ಲಿ ನಾವು ಸದಸ್ಯರಾಗಿದ್ದೀವಿ ಅಂತಂದರೆ ನಮ್ಮ ಜವಾಬ್ದಾರಿ ಕೂಡ ಹೇಗಿರಬೇಕು ಅನ್ನೋದನ್ನು ನಾವು ಪ್ರತಿ ಒಬ್ಬೊಬ್ಬ ಸದಸ್ಯರು ಕೂಡ ನಾವು ಪ್ರಶ್ನೆ ಹಾಕ್ಕೊಳ್ಬೇಕಾಗಿದೆ. ಅಂದರೆ ಈ ಒಂದು ಸ್ಥಾಪನಾ ದಿನಾಚರಣೆಯಲ್ಲಿ ನನ್ನ ಒಂದು ಪಾತ್ರ ಏನು? ನಾವು ಸದಸ್ಯರಾದ ದಿನದಿಂದ ಪ್ರತಿ ಕ್ಷಣ ನಮ್ಮ ಮನಸ್ಸಿನ ಹಿಂಬದಿಯಲ್ಲಿ ಈ ಸಂಸ್ಥೆಗಾಗಿ ನನ್ನ ಕೊಡುಗೆ ಏನು, ನನ್ನ ಕೊಡುಗೆ ಏನು ಅನ್ನೋದನ್ನು ನಾವು ಚಿಂತನೆ ಮಾಡಿದ್ವಿ. ಪ್ರತಿಯೊಬ್ಬರು ತಮ್ಮ ತಮ್ಮ ಶಕ್ತಿಯಾನುಸಾರ ಸದಾ ಸೇವಾ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಭಗವಂತ ನಮ್ಮನ್ನು ಯಾರನ್ನೂ ಇಲ್ಲಿ ಬರಿಗೈಯಲ್ಲಿ ಕಳಿಸಿಲ್ಲ, ಪ್ರತಿಯೊಬ್ಬೊಬ್ಬರಲ್ಲೂ ಒಂದು ಶಕ್ತಿಯನ್ನು ಇಟ್ಟು ಕಳಿಸಿದ್ದಾರೆ. ಅಂದರೆ ಅದನ್ನು ನಾವು ಕಂಡುಕೊಂಡು ನನಗೆ ಯಾವುದು ಆಗುತ್ತೆ ಅದನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಮಹತ್ತರವಾದ ಒಂದು ಉದ್ದೇಶಗಳನ್ನು ನಾವು ಇಟ್ಕೊಂಡು ಮಹಾತ್ಮರು ಸ್ಥಾಪಿಸಿದಂಥ ಈ ಒಂದು ಸಂಸ್ಥೆಯ ಕಾವಲುಗಾರರಾಗಿ ಇದನ್ನು ನಾವು ನಿರಂತರವಾಗಿ ಮುನ್ನಡೆಸಿಕೊಂಡು ಹೋಗೋದಕ್ಕೆ ಬೇಕಾದಂಥ ಕಾರ್ಯಗಳನ್ನು ಹಮ್ಮಿಕೊಳ್ಬೇಕು. ಅಂದರೆ ನಾವು ಇಲ್ಲಿ ಸದಸ್ಯರು ಅಲ್ಲ, ಕಾವಲುಗಾರರು. ಈ ಒಂದು ಉತ್ತಮವಾದ ಒಂದು ಸಂಸ್ಥೆಯನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಕಾವಲುಗಾರರಾಗಿ ನಾವು ಇದನ್ನು ಉಪಯೋಗಿಸ್ಕೊಳ್ಬೇಕು. ಪ್ರಪಂಚದಾದ್ಯಂತ ಈ ಸಂಸ್ಥೆಯ ದೇವೋದ್ದೇಶಗಳನ್ನು ಸದಸ್ಯರಾದ ನಾವು ಎಷ್ಟರ ಮಟ್ಟಿಗೆ ಪ್ರಚಾರ ಮಾಡ್ತಾ ಇದ್ದೀವಿ, ಪ್ರಸಾರ ಮಾಡ್ತಾ ಇದ್ದೀವಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅನುಷ್ಠಾನ
ಮೊದಲು ನಾವು ಅನುಷ್ಠಾನ ಮಾಡಿ ನಂತರ ನಾವು ಪ್ರಚಾರ ಪ್ರಸಾರಕ್ಕೆ ಹೋದಾಗ ಅದಕ್ಕೆ ಒಂದು ಮಹತ್ವ ಅನ್ನೋದು ಇರುತ್ತೆ. ಈ ಸಂಸ್ಥೆ ನಿರಂತರವಾಗಿ ಮುನ್ನಡೆಯಬೇಕಾದ್ರೆ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅನ್ನೋ ಎಲ್ಲ ವಿಚಾರಗಳನ್ನು ನಾವು ಚಿಂತನೆ ಮಾಡಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಕಾರ್ಯಗತ ಮಾಡುವ ಉದ್ದೇಶವೇ ಈ ಸ್ಥಾಪನಾ ದಿನದ ಒಂದು ಉತ್ತಮ ಆಚರಣೆ ಆಗಿದೆ. ನಾವು ಹಿಂದಿನ ಉಪನ್ಯಾಸದಲ್ಲಿ ಏನೇನು ವಿಚಾರಗಳನ್ನು ಮಾಡಿದ್ವಿ ಆ ಎಲ್ಲವನ್ನು ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು, ಅದನ್ನು ಕಾರ್ಯಗತ ಮಾಡಬೇಕು. ಅದೇ ಚಾರ್ಟರ್ ಡೇಯ ಒಂದು ಮುಖ್ಯ ಉದ್ದೇಶ. ಇನ್ನು ಇವತ್ತಿ ನನ್ನ ಪಾಲಿಗೆ ಬಂದಿರತಕ್ಕಂಥ ವಿಚಾರ ಸೇವೆ. ಸೇವೆ ಅನ್ನೋದಕ್ಕೆ ನಾವು ವ್ಯಾಖ್ಯಾನ ಕೊಡೋದಾದರೆ ಯಾವುದೇ ವೈಯಕ್ತಿಕ ಲಾಭವನ್ನು ಅಂದರೆ ನಾನು ನನ್ನದು ಅನ್ನೋ ನಿರೀಕ್ಷೆ ಮಾಡದಿರ ಇತರರಿಗೆ ಸಹಾಯ ಮಾಡೋದಕ್ಕೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು, ಸಮಯವನ್ನು, ಸಂಪನ್ಮೂಲಗಳನ್ನು ಅಂದರೆ ನನ್ನಲ್ಲಿರ್ತಕ್ಕಂಥ ಸರ್ವಸ್ವವನ್ನು ಕೊಡುಗೆಯಾಗಿ ನೀಡುವ ಕ್ರಿಯೆ ಆಗಿದೆ ಸೇವೆ ಅಂತಂದರೆ. ನಮ್ಮಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಭಗವಂತ ಏನು ಕೊಟ್ಟಿದ್ದಾನೆ ಆ ಶಕ್ತಿಯನ್ನು ಮಾನವ ಕೊಟ್ಟಿಗೆ ಕೊಡೋದು. ಇದಕ್ಕೆ ಉತ್ತಮವಾದ ಒಂದು ಉದಾಹರಣೆ ಅಂತಂದರೆ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ CW ರೆಡ್ಮೀಟರ್ ಅವರು ತಮ್ಮ ದೇಶದಲ್ಲಿ, ಅಮೇರಿಕಾ ದೇಶದಲ್ಲಿ ಚರ್ಚ್ನಲ್ಲಿ ಒಬ್ಬರು ಪಾದ್ರಿಯಾಗಿದ್ದರು. ಅವರು ತಮ್ಮ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡಬೇಕಾಗಿತ್ತು, ಅಲ್ಲೇ ಪೋಷಣೆ ಮಾಡಬೇಕಾಗಿತ್ತು. ಅವರ ಜೊತೆಗೆ ತಾನು ಮನಸಾರ ಪ್ರೀತಿಸಿ ಮದುವೆ ಆಗಬೇಕು ಅಂತ ಇಷ್ಟಪಟ್ಟಿದ್ದ ತನ್ನ ಪ್ರೇಯಸಿಯನ್ನು ಕೂಡ ಬಿಟ್ಟು ಮಹಾತ್ಮರು ಕರೆದ ತಕ್ಷಣ ಅವರು ಭಾರತಕ್ಕೆ ಬಂದು ತಮ್ಮ ಸರ್ವಸ್ವವನ್ನು ಸೊಸೈಟಿಗಾಗಿ, ಮಹಾತ್ಮರ ಸೇವೆಗಾಗಿ ಅವರು ಬಳಸ್ಕೊಂಡ್ರು. ಇನ್ನು ವಿಶಾಲವಾದ ಒಂದು ಅರ್ಥದಲ್ಲಿ ಸೇವೆ ಅಂತಂದರೆ ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಅಥವಾ ದಾರ್ಶನಿಕ ದೃಷ್ಟಿಕೋನದಿಂದ ನಾವು ನೋಡಿದಾಗ ಸೇವೆಯ ಅರ್ಥ ಸಾಮಾಜಿಕ ಕರ್ತವ್ಯದಿಂದ ಹಿಡಿದು ಆಧ್ಯಾತ್ಮಿಕ ಸಮರ್ಪಣೆಯ ಅವಶ್ಯಕತೆ ಎತ್ತರಕ್ಕೆ ನಾವು ಅದನ್ನು ವಿಸ್ತರಿಸ್ಕೊಂತ ಹೋಗ್ಬೋದು. ಸಾಮಾಜಿಕ ಸೇವೆ ಅಂತ ಅಂದರೆ ವ್ಯಕ್ತಿಗಳ ಸಮುದಾಯಗಳ ಒಂದು ಕ್ಷೇಮಾಭಿವೃದ್ಧಿಗಾಗಿ ಸಕ್ರಿಯವಾಗಿ ಅಥವಾ ನಿಸ್ವಾರ್ಥವಾಗಿ ನಾವು ಶ್ರಮಿಸಿ. ಉದಾಹರಣೆಯಾಗಿ ಸ್ವಯಂ ಸೇವೆ ಅಂದರೆ ನಮ್ಮಲ್ಲಿ ನಮಗೆ ಏನು ಶಕ್ತಿ ಇದೆ ನಾವು ಕಂಡುಕೊಂಡು ನಾವೇ ಮುನ್ನುಗ್ಗಿ ಕೆಲಸ ಮಾಡೋದು, ದಾನ ಮಾಡೋದು, ಸಾಮಾಜಿಕ ಕಾಳಜಿಯನ್ನು ವಹಿಸೋದು. ಮತ್ತು ನೈತಿಕ ಅಥವಾ ದಾರ್ಶನಿಕ ಸೇವೆ ಅಂದರೆ ಮಾನವೀಯತೆ ಒಂದು ಪರಸ್ಪರ ಸಂಬಂಧಗಳನ್ನು ಆಧರಿಸಿ ನೈತಿಕ ಹೊಣೆಗಾರಿಕೆಯನ್ನು ನಾವು ವಹಿಸಿಕೊಂಡು ಮಾಡೋದು. ಅಂದರೆ ಈಗ ಸಮಾಜದಲ್ಲಿ ಸಂಬಂಧಗಳು ಯಾವ ರೀತಿ ಆಗಿಬಿಟ್ಟಿದೆ ಅನ್ನೋದು ನಮಗೆ ಗೊತ್ತು. ಅದರ ಆ ಒಂದು ಸಂಬಂಧಗಳನ್ನು ಉತ್ತಮ ರೀತಿಯಲ್ಲಿ ನಾವು ಬೆಳೆಸೋ ರೀತಿಯಲ್ಲಿ ನಾವು ಸಮಾಜವನ್ನು ಪರಿವರ್ತನೆ ಮಾಡಬೇಕು. ನಾವು ಸಮಾಜವನ್ನು ನಾವು ಅವಲಂಬಿಸಿರೋದ್ರಿಂದ ಸಮಾಜದಿಂದ ನಾವು ಪಡೆದು ಸಮಾಜಕ್ಕೆ ಮತ್ತೆ ಮರಳಿ ನೀಡುವ ನಮ್ಮ ಒಂದು ಪ್ರತಿಯೊಬ್ಬರ ಒಂದು ಕರ್ತವ್ಯ ಆಗಬೇಕಾಗಿದೆ. ಉದಾಹರಣೆ ಸಮಾಜದಲ್ಲಿ ನಾವು ಏನೇನು ಮಾಡಬಹುದು ಅಂತಂದರೆ ನೈಸರ್ಗಿಕ ಸಂಪತ್ತನ್ನು ವ್ಯರ್ಥ ಮಾಡಿ ಮಿತ ಬಳಕೆ ಮಾಡಿ. ಇದರಲ್ಲಿ ನಾವು ನೈಸರ್ಗಿಕವಾಗಿ ನಮಗೆ ಬರ್ತಾ ಇರ್ತಕ್ಕಂಥ ಕರೆಂಟ್ ಇರ್ಬೋದು, ನೀರಿರ್ಬೋದು, ಅಥವಾ ಗ್ಯಾಸ್ ಇರ್ಬೋದು, ಅಥವಾ ಕಾಡುಗಳನ್ನು ಸಂರಕ್ಷಣೆ ಮಾಡೋದಿರ್ಬೋದು, ಪರಿಸರವನ್ನು ಸ್ವಚ್ಛವಾಗಿ ಹೊಸದಾಗಿ ಇಡುವಂಥದ್ದಿರ್ಬೋದು. ಇವೆಲ್ಲವನ್ನು ನಾವು ಮುಂದಿನ ಜನಾಂಗಕ್ಕೆ ಉಳಿಸುವ ಸಲುವಾಗಿ ನಾವು ಸದ್ಬಳಕೆಯನ್ನು ಮಾಡೋದು. ಮುಂದಿನ ಜನಾಂಗ ನಿಶ್ಚಿಂತೆಯಾಗಿ ಬದುಕಬೇಕಾದ್ರೆ ನೈಸರ್ಗಿಕ ಸಂಪತ್ತನ್ನು ವ್ಯರ್ಥ ಮಾಡದೆ ಉಳಿಸೋದು ಒಂದು ಸೇವೆ. ಇವಾಗ ನಾವೇನು ಮಾಡ್ತೀವಿ, ನಾವೆಲ್ಲರೂ ಆರ್ಥಿಕವಾಗಿ ಬಹಳ ಮುಂದುವರೆದಿದ್ದೀವಿ. ನಮಗೆ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಅನ್ನೋ ಒಂದು ಮನಸ್ಥಿತಿ ಈಗಿನ ಒಂದು ಯುವ ಜನತೆ ಅಥವಾ ಎಲ್ಲರಿಗೂ ಮನೆಯಾಗಿ ಅವರೆಲ್ಲ ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ ಅನ್ನೋ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಇವಾಗ ಅಕಸ್ಮಾತ್ ಒಂದಿನ ಪೇಪರಲ್ಲಿ ಮುಂದಿನ ನೀರು ಬರಲ್ಲ ಅಂದರೆ 4 ದಿನಕ್ಕೆ ಆಗುವಷ್ಟು ಸ್ಟೋರ್ ಮಾಡ್ಕೊಳ್ತಾರೆ. ಅದನ್ನು ಮಿತವಾಗಿ ಬಳಸೋದಿಲ್ಲ, ಧಾರಾಳವಾಗಿ ಬಳಸ್ತಾರೆ. ಅಂದರೆ ದುಡ್ಡು ಕೊಟ್ಟರೆ ಏನೆಲ್ಲ ಸಿಗುತ್ತೆ ಅನ್ನೋದು ಅವರು ಮುಂದಿದ್ದಾರೆ ಹೊರತು ದುಡ್ಡು ಕೊಟ್ಟರು ಸಿಗದೇ ಇರೋಂಥ ಪರಿಸ್ಥಿತಿ ಬರುತ್ತೆ ಅಂತ ಯಾರು ಇವತ್ತು ಅದನ್ನು ಯೋಚನೆ ಮಾಡ್ತಾ ಇಲ್ಲ. ಆ ರೀತಿ ನಾವು ಪರಿಸರವನ್ನು, ನಮ್ಮ ನೈಸರ್ಗಿಕ ಸಂಪತ್ತನ್ನು ನಾವು ಉಳಿಸೋದು ಕೂಡ ಒಂದು ಸೇವೆ.
ಗುರಿಯಾದ ಆತ್ಮಸಾಕ್ಷಾತ್ಕಾರ ಅಥವಾ ಮುಕ್ತಿ ಅಂತ ನಾವೇನು ಹೇಳ್ತೀವಿ, ಅಥವಾ ಆ ಭಗವಂತನಲ್ಲಿ ನಾವು ಒಂದಾಗಬೇಕಾದ್ರೆ ಹುಟ್ಟು ಸಾವುಗಳಿಂದ ಬಿಡುಗಡೆ ನಾವು ಹೊಂದಬೇಕಾದ್ರೆ, ಆ ಭಗವಂತನ ಸಾಮೀಪ್ಯವನ್ನು ನಾವು ಪಡಿಬೇಕಂದ್ರೆ ನಾವು ಮನುಕುಲಕ್ಕೆ ಅಥವಾ ದೇವರಿಗೆ ಸಲ್ಲಿಸುವ ಸೇವೆಯೇ ಆಧ್ಯಾತ್ಮಿಕ ಸೇವೆ. ಅದೇ ರೀತಿ ಬೇರೆ ಬೇರೆ ಮತಗಳಲ್ಲಿ ಸೇವೆಯ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ನಾವು ನೋಡಿದ್ರೆ, ಹಿಂದೂ ಧರ್ಮದಲ್ಲಿ ಸೇವೆಯನ್ನು ನಿಸ್ವಾರ್ಥ ಸೇವೆ ಅಂದರೆ ನೀವು ನಾನು ನನ್ನದು ಅನ್ನೋದು ಏನು ಇಲ್ದಿರ ನೀವು ಸೇವೆ ಮಾಡಿದಾಗ ಅದು ನಿಸ್ವಾರ್ಥವಾದ ಸೇವೆ ಆಗುತ್ತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕರ್ಮಯೋಗ ಅಂದರೆ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾರ್ಗವನ್ನು ಮಾಡೋದು ಹೇಗೆ ಅನ್ನೋದನ್ನ ಭಗವದ್ಗೀತೆಯಲ್ಲಿ ನಮಗೆ ವಿವರಿಸಿದ್ದಾರೆ. ನಿನ್ನ ಪಾಲಿಗೆ ಬಂದ ಕರ್ತವ್ಯವನ್ನು ನಿಷ್ಠೆಯಿಂದ ನೀವು ಮಾಡಿ, ಏನು ಮಾಡದಿರೋದಕ್ಕಿಂತ ಕರ್ಮ ಮಾಡೋದು ಶ್ರೇಷ್ಠ ಅಂತ ಹೇಳ್ತಾನೆ. ಫಲದ ಮೇಲಿನ ಆಸಕ್ತಿಯನ್ನು ತೊರೆದು ನಿನ್ನ ಕರ್ತವ್ಯಗಳನ್ನು ಮಾಡು. ಅದೇ ರೀತಿ ಮಾಡಿದ ಸೇವೆ ಭಗವಂತನಲ್ಲಿ, ಆ ರೀತಿ ನಾವು ಮಾಡಿದ ಒಂದು ಸೇವೆ ಭಗವಂತನಲ್ಲಿ ಸೇರುತ್ತೆ, ನಮಗೆ ಕರ್ಮ ಅಂಟೋದಿಲ್ಲ, ಅದು ನಿಸ್ವಾರ್ಥ ಸೇವೆ ಆಗುತ್ತೆ. ಇನ್ನು ಕ್ರಿಶ್ಚಿಯನ್ ಮತದಲ್ಲಿ ಸೇವೆ ಅಂತಂದರೆ ಪ್ರೀತಿಯಿಂದ ಮಾಡುವ ಕಾರ್ಯ ಅಂತ ಹೇಳ್ತಾರೆ. ಅಂದರೆ ಅದನ್ನು ಡಿಯಾಕೋನಿಯಾ ಅಂತ ಬೈಬಲ್ನಲ್ಲಿ ಕರೀತಾರೆ. ಎಲ್ಲವನ್ನ ನೆರೆಹೊರೆಯವರನ್ನು ಅಪ್ಪಿಕೊಂಡು ಪ್ರೀತಿಯನ್ನು ತೋರಿಸೋದು ಒಂದು ಸೇವೆ. ಮನುಷ್ಯನ ಈ ಪ್ರಪಂಚದಲ್ಲಿ ಹುಟ್ಟಿರೋದು ಇತರರೊಂದಿಗೆ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಅಲ್ಲ, ಬದಲಿಗೆ ಮಾನವವಾಗಿ ಸೇವೆ ಮಾಡಿ ಮುಕ್ತಿ ಪಡೆಯೋದಕ್ಕೆ, ತನ್ನ ಪ್ರಾಣವನ್ನು ತ್ಯಾಗ ಮಾಡೋದಕ್ಕೆ ಬಂದವರು ಅಂತ ಬೈಬಲ್ನಲ್ಲಿ ಹೇಳಿದೆ. ಇಸ್ಲಾಂ ಮತದಲ್ಲಿ ಸೇವೆ ಅಂತಂದರೆ ದಾನ ಧರ್ಮದ ಮೂಲಕ ಸಾಮಾಜಿಕ ಹೊಣೆಗಾರಿಕೆಗೆ ಹೆಚ್ಚಿನ ಒತ್ತು ನೀಡೋದು. ನಾವು ನೋಡ್ತೀವಿ, ಮುಸ್ಲಿಂ ಬಾಂಧವರಲ್ಲಿ ರಂಜಾನ್ ಹಬ್ಬ ಬಂದರೆ ಒಂದು ತಿಂಗಳು ಉಪವಾಸ ಮಾಡ್ತಾರೆ. ಉಪವಾಸ ಮಾಡಿ ಆ ಒಂದು ತಿಂಗಳ ಪೂರ್ತಿ ಅವರು ಧ್ಯಾನ ಪೂಜೆ ಎಲ್ಲ ಮಾಡಿ ಮಾನವ ಜನಾಂಗಕ್ಕೆ ದಾನ ಧರ್ಮಕ್ಕೆ ಅವರು ದುಡ್ಡಿರ್ತಕ್ಕಂಥ ಸ್ವಲ್ಪ ಭಾಗವನ್ನು ಕೊನೆಯ ಹಬ್ಬದ ದಿನ ಅದನ್ನು ದಾನ ಮಾಡ್ತಾರೆ, ಬಡಬಗ್ಗರಿಗೆ, ದೀನದಲಿತರಿಗೆ. ಅದರಲ್ಲಿ ಹೇಳ್ತಾರೆ, ಸೃಷ್ಟಿಗೆ ಅಥವಾ ಸಮಾಜಕ್ಕೆ ಸೇವೆ ಸಲ್ಲಿಸುವುದು ಅಲ್ಲಾಹನ ಆರಾಧನೆಗೆ ಸಮಾನವಾಗಿದೆ ಅಂತ ಕುರಾನ್ ಹೇಳ್ತದೆ. ಅಂದರೆ ಯಾರು ಈ ಲೋಕದಲ್ಲಿ ಒಬ್ಬ ಭಕ್ತನ ಕಷ್ಟವನ್ನು ನಿವಾರಿಸ್ತಾನೋ ಅಂತಹವನಿಗೆ ಅಲ್ಲಾಹನು ಪುನರುತ್ಥಾನದ ದಿನದಂದು ಅವನ ಕಷ್ಟಗಳನ್ನು ನಿವಾರಣೆ ಮಾಡ್ತಾನೆ. ಅಂದರೆ ಯಾರು ದೀನದಲಿತರಿಗೆ ದಾನ ಮಾಡ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಅವರಿಗೆ ಒಳ್ಳೆಯದನ್ನು ಮಾಡ್ತಾನೆ. ಇನ್ನು ಬೌದ್ಧ ಧರ್ಮದಲ್ಲಿ ಕರುಣೆ ಮತ್ತು ನಿಸ್ವಾರ್ಥತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಬೌದ್ಧ ಧರ್ಮದಲ್ಲಿ ಸೇವೆ ಅನ್ನೋದು ಕರುಣೆ ಮತ್ತು ಅನಾತ್ಮ, ಅಂದರೆ ನಾನು ಅನ್ನೋ ಭಾವನೆ ಇಲ್ಲದೆ ಮಾಡುವಂಥದ್ದು, ಎಲ್ಲವನ್ನೂ ತನ್ನಂತೆ ಕಾಣೋದು, ಇತರರಿಗೆ ಸಹಾಯ ಮಾಡೋದು ಪ್ರಪಂಚದ ದುಃಖವನ್ನು ಕಡಿಮೆ ಮಾಡುತ್ತೆ ಅಂತ ಅವರು ಭಾವಿಸುತ್ತಾರೆ. ಇನ್ನು ಸ್ವಾರ್ಥಿಗಳು ಅಂತಂದರೆ ತಮಗೋಸ್ಕರ ಬದುಕುವಂತಹವರು, ಅಂದರೆ ಈ ಜೀವಿತದಲ್ಲಿ ಮತ್ತು ಮುಂದಿನ ಜೀವಿತದಲ್ಲಿ, ಅಂದರೆ ಮುಂದಿನ ಜನ್ಮಗಳಲ್ಲಿ ಅತೀವ ದುಃಖವನ್ನು ಅನುಭವಿಸ್ತಾರೆ. ಯಾರು ತಮಗೋಸ್ಕರ ಕೆಲಸ ಮಾಡ್ತಾರೋ ಅವರು ಮುಂದಿನ ಜನ್ಮಗಳಲ್ಲಿ ದುಃಖವನ್ನು ಅನುಭವಿಸ್ತಾರೆ. ಆದರೆ ನಿಸ್ವಾರ್ಥಿಗಳು ಅಂದರೆ ನಾನು ನನ್ನದರ ಬಗ್ಗೆ ಕಾಳಜಿ ಇಲ್ಲದೆ ಇರುವಂಥವರು ಈ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲೂ ಅವರ ಆನಂದವನ್ನು ಅನುಭವಿಸ್ತಾರೆ ಅಂತ ಧರ್ಮಪದದಲ್ಲಿ ತಿಳಿಸಿದ್ದಾರೆ. ಇನ್ನು ಜುಡಾಯಿಸಮ್ ಮತದಲ್ಲಿ ಏನು ಹೇಳ್ತಾರೆ ಅಂದರೆ ದುರ್ಬಲರನ್ನು ಅನಾಥರನ್ನು ರಕ್ಷಿಸಿ, ಬಡವರ ಮತ್ತು ಪೀಡಿತರ ಅವರ ಒಂದು ನ್ಯಾಯವನ್ನು ಎತ್ತಿ ಹಿಡಿಯಿರಿ ಅಂತ. ಯಾರು ಅನಾಥರಿರ್ತಾರೆ, ಯಾರು ಬಲಹೀನರಿರ್ತಾರೆ ಅವರ ಒಂದು ನ್ಯಾಯದ ಬಗ್ಗೆ ನೀವು ಕಾಳಜಿ ವಹಿಸಿರಿ ಅಂತಾರೆ. ಹೀಗೆ ಒಂದೊಂದು ಮತಸ್ಥಾಪನೆ ಆಯಿತು ಅಂತಂದರೆ ಆ ಮತಸ್ಥಾಪಕರು ಮೊದಲು ಸೇವೆಯ ಬಗ್ಗೆ ಆಗಿನ ಒಂದು ಕಾಲಕ್ಕೆ ತಕ್ಕಂತೆ, ಮಹಮ್ಮದ್ ಪೈಗಂಬರವರು ಬಂದಾಗ ಸಹೋದರತ್ವ, ಜೀಸಸ್ ಕ್ರೈಸ್ಟ್ ಬಂದಾಗ ಭಕ್ತಿ, ಈ ಥರ ಕೃಷ್ಣ ಬಂದಾಗ ಧರ್ಮ, ಈ ಥರ ಒಂದೊಂದು ಮತದಲ್ಲೂ ಧರ್ಮಗುರುಗಳು ಬಂದಾಗ ಒಂದೊಂದು ಆಯಾ ಕಾಲಕ್ಕೆ ಏನೇನು ಕೊರತೆ ಇದೆಯೋ ಅದನ್ನು ಬೋಧಿಸಿಕೊಂಡು ಬಂದಿದ್ದಾರೆ. ಅಂದರೆ ಎಲ್ಲ ಮತದಲ್ಲಿ ಹೇಳಿರ್ತಕ್ಕಂಥದ್ದು ಸೇವೆ. ಸೇವೆ ಇಲ್ಲದೆ ಇದ್ದರೆ ಸಮಾಜದಲ್ಲಿ ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಇತಿಹಾಸ ಉದ್ದಕ್ಕೂ ನಾವು ನೋಡೋದು
ಮಾನವತಾವಾದಿಗಳು ಅಥವಾ ಸೇವೆಯ ಬಗ್ಗೆ ನಾವು ಕೆಲವು ಆಲೋಚನೆಗಳನ್ನು ಹಂಚಿಕೊಂಡಿದ್ದಾರೆ, ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಕೆಲವು ಮುಖ್ಯ ಚಿಂತಕರು ಸೇವೆಯ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ನೋಡೋಣ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ನಮ್ಮನ್ನು ನಾವು ಕಂಡುಕೊಳ್ಳೋದು ಅಥವಾ ನಮ್ಮ ಆತ್ಮಶೋಧನೆ ಮಾಡಿಕೊಳ್ಳುವುದರ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಇತರರ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋದು. ಅದರಿಂದ ಇತರರ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ತನ್ನಂತೆ ಇತರರನ್ನು ಬಗೆದರೆ ಕೈಲಾಸ ಸಮರ್ಣ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಇತರರನ್ನು ತನ್ನಂತೆ ಅಂತ ಅರಿತಾಗ ಅದಕ್ಕಿಂತ ಬೇರೆ ಆನಂದ ಇಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಭೇದ ಭಾವ ಅನ್ನೋದು ಬರೋದಿಲ್ಲ, ಘರ್ಷಣೆಗೆ ಅವಕಾಶ ಇರುವುದಿಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮಾನವನಲ್ಲಿ ಒಂದು ದೈವತ್ವದ ಬಗ್ಗೆ ಅವರು ಹೇಳ್ತಾರೆ, ನೀನು ದೇವರೆಡೆಗೆ ಹೋಗುವ ಮುನ್ನ ಮೊದಲು ದೀನ ದಲಿತರಿಗೆ ಸೇವೆ ಮಾಡು. ಯಾರು ಬಡವರಲ್ಲಿ, ದುರ್ಬಲರಲ್ಲಿ ಮತ್ತು ದೀನ ದಲಿತರಲ್ಲಿ ದೇವರನ್ನು ಕಾಣ್ತಾರೋ ಅವನೇ ನಿಜವಾದ ದೇವರನ್ನು ಆರಾಧಿಸುತ್ತಾನೆ. ನಾವು ಎಲ್ಲ ಗುಡಿ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಪೂಜೆ ಅಭಿಷೇಕಗಳನ್ನು ಮಾಡೋ ಅವಶ್ಯಕತೆ ಇಲ್ಲ. ದೀನ ದಲಿತರಲ್ಲಿ ದೇವರನ್ನು ಕಂಡ್ರೆ ಅದು ದೇವರ ಪೂಜೆ ಆಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ನಾನು ಇನ್ನೊಂದು ತಿಳ್ಕೋಬೇಕು, ನಮ್ಮೆಲ್ಲರನ್ನು ದೇವರು ಸೃಷ್ಟಿ ಮಾಡಿರೋದು. ಆದರೆ ಗುಡಿ ಗೋಪುರಗಳನ್ನು ಯಾರು ಸೃಷ್ಟಿ ಮಾಡಿರೋದು? ಗುಡಿ ಗೋಪುರಗಳನ್ನು ನಾವು ಸೃಷ್ಟಿ ಮಾಡಿದ್ದೀವಿ. ಆದರೆ ನಾವು ಸೃಷ್ಟಿ ಮಾಡಿರೋ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾವು ನಮ್ಮ ಬೇಡಿಕೆಗಳನ್ನಿಟ್ಟು ನಾವು ಭಿಕ್ಷೆ ಬೇಡ್ತೀವಿ. ಆದರೆ ನಮ್ಮನ್ನು ಸೃಷ್ಟಿಸಿರೋ ದೇವರು ನಮ್ಮಲ್ಲಿದ್ದಾನೆ ಅನ್ನೋ ಒಂದು ನಂಬಿಕೆ ನಮಗೆ ಇಲ್ಲ. ಹಾಗಾಗಿ ನಾವು ದೀನ ದಲಿತರಿಗೆ ನಾವು ಸೇವೆ ಮಾಡಿದ್ರೆ ಅದು ದೇವರ ಪೂಜೆ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದ. ಇನ್ನು ಮದರ್ ತೆರೇಸಾ ಅವರ ಹೆಸರು ಕೇಳದೇ ಇರೋದು ಇಲ್ಲ, ಅಂದರೆ ಅವರ ಬಗ್ಗೆ ಎಲ್ಲ ತಿಳಿದಿದೆ. ಆಕೆ ಪ್ರೇಮಮಯಿ, ಅಂದರೆ ಏನೇ ಸೇವೆ ಮಾಡಿದ್ರು ಅದರಲ್ಲಿ ಪ್ರೀತಿ ತುಂಬಿ ಮಾಡ್ತಾ ಇದ್ದಂಥವ್ರು. ತನ್ನ ಕೊನೆಯ ಉಸಿರಿರೋವರೆಗೂ ದೀನ ದಲಿತರ ಸೇವೆಯನ್ನು ಆಕೆ ಮಾಡ್ತಾಯಿದ್ರು. ಎಲ್ಲಿಂದ ಆಕೆಗೆ ಆ ಶಕ್ತಿ ಬಂತು ಅಂದರೆ ನಿಸ್ವಾರ್ಥವಾಗಿ ಅವರು ಸೇವೆ ಮಾಡ್ತಾ ಇದ್ದಾಗ ಆ ವಿಶ್ವಶಕ್ತಿ ಆಕೆಗೆ ಆ ಒಂದು ಶಕ್ತಿಯನ್ನು ಕೊಡ್ತಾ ಇತ್ತು. ಆ ಶಕ್ತಿಯನ್ನು ದೀನದಲಿತರಿಗೆ ಹಂಚ್ತಾ ಇದ್ರು. ಇವಾಗ ನಾವು ತಿಳ್ಕೊಂಡಂಗೆ ಇವಾಗ ರೇಖಿ ಚಿಕಿತ್ಸೆ ಅನ್ನೋ ಒಂದು ಇದರಲ್ಲಿ ಆ ವಿಶ್ವಶಕ್ತಿಯನ್ನು ಅವರು ತಗೊಂಡು ಆ ವಿಶ್ವಶಕ್ತಿಯನ್ನು ಇತರರಿಗೆ ಕೊಟ್ಟು ಅವರಲ್ಲಿರ್ತಕ್ಕಂಥ ಒಂದು ಕಾಯಿಲೆಗಳನ್ನು ವಾಸಿ ಮಾಡೋದು, ಅಷ್ಟು ಶಕ್ತಿ ವಿಶ್ವಶಕ್ತಿಯಲ್ಲಿದೆ. ಆ ರೀತಿ ನಾವು ನಿಸ್ವಾರ್ಥವಾಗಿ ಯಾವಾಗ ಮಾಡ್ತೀವೋ ಆ ವಿಶ್ವಶಕ್ತಿ ನಮ್ಮಲ್ಲಿ ಹರಿಯಕ್ಕೆ ಪ್ರಾರಂಭ ಮಾಡುತ್ತೇವೆ. ಇನ್ನು ಡಾಕ್ಟರ್ ಮಾರ್ಟಿನ್ ಲೂಥರ್ ಅವರು ಹೇಳಿದರೆ, ಪ್ರತಿಯೊಬ್ಬರು ಶ್ರೇಷ್ಠ. ಅಂದರೆ ಯಾರು ಬೇಕಾದರೂ ಸೇವೆ ಮಾಡಬಹುದು. ಸೇವೆ ಮಾಡೋದಕ್ಕೆ ನಮಗೆ ಯಾವ ಡಿಗ್ರಿಗಳು, ಯಾವ ಪದವಿಗಳು ನಮಗೆ ಬೇಕಾಗಿಲ್ಲ. ಕೇವಲ ಕರುಣೆಯಿಂದ ತುಂಬಿದ ಹೃದಯ ಮತ್ತು ಉನ್ನತ ಮನಸ್ಸಿದ್ರೆ ಸಾಕು. ನಾವು ಪ್ರತಿಯೊಬ್ಬರು ಎಲ್ಲರೂ ಶ್ರೇಷ್ಠ ಆಗಬಹುದು. ಸಂಸ್ಕಾರ ಇದ್ದವರೆಲ್ಲರೂ ಕೂಡ ನಾವು ಸೇವೆ ಮಾಡಬೇಕು. ಆ ಮನಸ್ಸನ್ನು ನಮಗೆ ಇರಬೇಕು. ಮೊಹಮ್ಮದ್ ಆಲಿ ಅವರು ಹೇಳ್ತಾರೆ, ಅವರ ಪ್ರಕಾರ ನಾವು ಇತರರಿಗೆ ಮಾಡುವ ಸೇವೆಯು ಎಂತಹದ್ದು ಅಂತಂದರೆ, ನಾವು ಈ ಭೂಮಿಯ ಮೇಲೆ ವಾಸಿಸಲು ಪಾವತಿಸುವ ಬಾಡಿಗೆಯಾಗಿ ಅಂತ ಹೇಳ್ತಾರೆ. ಆ ರೀತಿ ನಾವು ಸೇವೆ ಮಾಡೋದ್ರಿಂದ ನಾವು ಕರ್ಮ ಕಟ್ಕೊಳ್ತೀವಿ. ಅಂದರೆ ಈ ಭೂಮಿಯ ಮೇಲೆ ವಾಸಿಸಲು ಪಾವತಿಸುವ ಬಾಡಿಗೆಯಾಗಿದೆ ಅಂತ ಹೇಳ್ತಾರೆ. ಆ ರೀತಿ ಸೇವೆ ಮಾಡೋದ್ರಿಂದ ನಾವು ಕರ್ಮ ಕಳೆದುಕೊಳ್ತೀವಿ. ಅಂದರೆ ಭಗವಂತ ನಮ್ಮನ್ನು ಈ ಒಂದು ಸುಂದರವಾದ ಒಂದು ಪ್ರಕೃತಿ ಮಡಿಲಲ್ಲಿ ಜೀವಿಸೋದಕ್ಕೆ ನಮಗೆ ಕಳಿಸಿದ್ದಾನೆ. ಅದಕ್ಕೋಸ್ಕರ ನಾವು ಇತರರಿಗೆ ಸೇವೆ ಸಲ್ಲಿಸಿ ನಮ್ಮ ಒಂದು ಜೀವಿತವನ್ನು ಸಾರ್ಥಕ ಮಾಡಿಕೊಳ್ಬೇಕು. ನಮ್ಮ ದೇಶದ ಭೂಪಟವನ್ನು ನೋಡಿದಾಗ ನಮ್ಮ ಕರ್ನಾಟಕದಷ್ಟು ಸೇರಷ್ಟು ಜಾಗ ಎಲ್ಲೂ ಇಲ್ಲ ಅಂತ ಅನಿಸುತ್ತೆ. ಅದರಲ್ಲೂ ನಮ್ಮ ಬೆಂಗಳೂರು ಇಲ್ಲಿ ಯಾವ ಪ್ಲೇಟ್ಸು, ಯಾವ ಒಂದು ಭೂಕಂಪಗಳು ಯಾವುದೂ ಆಗೋದಿಲ್ಲ. ಅಂತಹ ಒಂದು ಜಾಗವನ್ನು ನಮಗೆ ಭಗವಂತ ಕೊಡಿಸಿದ್ದಾನೆ. ನಾವು ಅದನ್ನು ತಿಳ್ಕೊಂಡು ಆ ಒಂದು ಕೊಟ್ಟಿರೋ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ದೀನದಲಿತರಿಗೆ ಸೇವೆ ಮಾಡಬೇಕು ಅಂತ. ಆಮೇಲೆ ರವೀಂದ್ರನಾಥ್ ಟ್ಯಾಗೋರ್ ಅವರು
ಆನಂದವನ್ನು ಕಂಡುಕೊಂಡಂಥವರು. ಅವ್ರು ಹೇಳ್ತಾರೆ, ನಾನು ನಿದ್ರೆ ಮಾಡಿದೆ, ಜೀವನವು ಆನಂದಮಯವಾಗಿದೆ ಅಂತ ಕನಸ್ಕೊಂಡಿದ್ದೆ. ನಿದ್ದೆ ಮಾಡಿ ನಾವು ಯಾವ ಥರ ಜೀವನ ಮಾಡ್ತೀವೋ ಆ ರೀತಿ ನಮಗೆ ನಿದ್ದೆ ಇರುತ್ತೆ. ನಿದ್ದೆ ಆನಂದಮಯವಾಗಿದೆ ಅಂತ ಅವ್ರು ಕನಸ್ಕೊಳ್ತಾರೆ. ನಾನು ಎಚ್ಚರಗೊಂಡೆ, ಜೀವನವು ಸೇವೆ ಎಂದು ಕಂಡುಕೊಂಡೆ. ಅಂದರೆ ನಾನು ಹುಟ್ಟಿರೋದೇ ಸೇವೆ ಮಾಡೋದಕ್ಕೆ ಅಂತ ಅವರು ಕಂಡುಕೊಂಡಿದ್ರು. ನಾನು ಕೆಲಸ ಮಾಡಿದೆ, ಆ ಕೆಲಸವೇ ಆನಂದ ಅಂತ ಅಂದ್ಕೊಂಡೆ. ಅಂದರೆ ನಾವು ಹೇಗೆ ಸ್ವೀಕರಿಸ್ತೀವೋ ನಮ್ಮ ಜೀವನವನ್ನು ಆ ರೀತಿ ನಾವು ಇರ್ತೀವಿ. ಇನ್ನು ನಾನು ಕೆಲಸ ಮಾಡಿದೆ, ಆ ಕೆಲಸವೇ ಆನಂದ ಅಂತ ಅಂದ್ಕೊಂಡೆ ಅಂತ ಹೇಳಿ ಅವ್ರು ಯಾವಾಗ ಅವ್ರು ಅಂದರೆ ಜೀವನ ಯಾವ ರೀತಿ ಮಾಡಿರ್ತಾರೋ ಅವರ ಒಳಗಡೆ ಅಂದಾಗ ಅಷ್ಟು ಆನಂದವಾಗಿ ಇರುತ್ತೆ. ಆಲ್ಬರ್ಟ್ ಐನ್ಸ್ಟೈನ್ ಅವರು ಹೇಳ್ತಾರೆ, ಜೀವನದ ಮೌಲ್ಯ ಏನಪ್ಪ ಅಂತಂದರೆ ಇತರರಿಗಾಗಿ ಬದುಕುವ ಜೀವನ ಮಾತ್ರ ಸಾರ್ಥಕವಾದ ಒಂದು ಬದುಕು ಅಂತ ಹೇಳ್ತಾರೆ. ಅದೇ ರೀತಿ ನಾವು ಇನ್ನೂ ಬೇಕಾದಷ್ಟು ನಮಗೆ ಈ ರೀತಿ ಸೇವೆ ಬಗ್ಗೆ ಅವರ ಅನುಭವಗಳನ್ನು ನಮಗೆ ಹಂಚಿಕೊಂಡಿದ್ದಾರೆ. ಸಮಯ ಅವಕಾಶ ಇಲ್ಲದೆ ಇರೋದ್ರಿಂದ ಸೇವೆ ಮಾಡುವಾಗ ನಾವು ಕೆಲವು ಸೂಕ್ಷ್ಮಗಳನ್ನು ನಾವು ತಿಳ್ಕೋಬೇಕು ಅನ್ನೋ ವಿಚಾರವನ್ನು ತಿಳ್ಕೊಳ್ಳೋಣ. ಸೇವೆಯನ್ನು ಮಾಡುವಾಗ ಯಾರಿಗೆ ಯಾವುದರ ಅಗತ್ಯತೆ ಇದೆ ಅನ್ನೋದನ್ನು ಅರಿತು ಸೇವೆ ಮಾಡಿದಾಗ ಅದರ ಒಂದು ಶ್ರೇಷ್ಠತೆ ಹೆಚ್ಚುತ್ತೆ. ಅಂದರೆ ಶ್ರೇಷ್ಠತೆ ಅನ್ನೋದು ವಸ್ತುವಿನ ಬೆಲೆಯಲ್ಲಿರೋದಿಲ್ಲ, ಯಾರಿಗೆ ಯಾವ ವಸ್ತುವಿನ ಅಗತ್ಯ ಇದೆ ಆ ಅಗತ್ಯದಲ್ಲಿ ಶ್ರೇಷ್ಠತೆ ಅನ್ನೋದು ಇದೆ ಅನ್ನೋದನ್ನು ನಾವು ತಿಳ್ಕೊಂಡು ಮಾಡಬೇಕು. ಉದಾಹರಣೆಗೆ ಇವಾಗ ಬಾಯಾರಿದವನಿಗೆ ಅವನಿಗೆ ನೀರು ಕೊಟ್ಟರೆ ಅದೇ ಶ್ರೇಷ್ಠ, ಆಗ ಅದನ್ನು ಊಟ ಕೊಡೋದ್ರಿಂದ ಅದರ ಅವಶ್ಯಕತೆ ಅಷ್ಟು ಇರಲ್ಲ. ಹಸಿದವನಿಗೆ ಆಹಾರನೇ ಶ್ರೇಷ್ಠ, ರೋಗಿಗೆ ಔಷಧಿನೇ ಶ್ರೇಷ್ಠ, ಕಷ್ಟದಲ್ಲಿರೋರಿಗೆ ಯಾರು ಸಹಾಯ ಮಾಡ್ತಾರೋ ಅವರೇ ಶ್ರೇಷ್ಠರಾಗಿರ್ತಾರೆ. ಭೋಗಿಗಳಾದವರಿಗೆ ಭೋಗ ವಸ್ತುಗಳು, ನಾವು ಭೋಗಿಗಳಾಗಿರೋರಿಗೆ ತಗೊಂಡು ಹೋಗಿ ಭಗವದ್ಗೀತೆಯನ್ನು ಬೋಧಿಸಿದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಹಾಗೆ ಯೋಗಿಗಳಿಗೆ ತ್ಯಾಗನೇ ಶ್ರೇಷ್ಠ. ಈ ರೀತಿಯಲ್ಲಿ ನಾವು ಅವಶ್ಯಕತೆ ಮತ್ತು ಸಮಯ ಸಂದರ್ಭಗಳಿಗೆ ಅನುಗುಣವಾಗಿ ನಾವು ಸೇವೆಯನ್ನು ಸಲ್ಲಿಸಬೇಕು. ಇನ್ನು ನಾವು ಈ ಸೇವೆಯ ಬಗ್ಗೆ ಕೆಲವು ಅಂದರೆ ನಾವು ಈ ಪ್ರಪಂಚದಲ್ಲಿ ಪ್ರಾಣಿ ಪಕ್ಷಿಗಳಿಗಿಂತ ನಾವು ಏನು ಶ್ರೇಷ್ಠವಲ್ಲ ಅನ್ನೋದಕ್ಕೆ ಕೆಲವು ವಿಚಾರಗಳು ಇದ್ದಾವೆ. ಸೇವೆಗಳಲ್ಲಿ ಬೇಕಾದಷ್ಟು ಸೇವೆಗಳನ್ನು ನಾವು ಮಾಡ್ಬೋದು. ಯಾರು ಬೆಡ್ ರಿಡನ್ ಆಗಿರ್ತಾರಲ್ಲ, ಮಲ್ಕೊಂಡಿರೋ ಕಡೆಯಿಂದ ಸಂಕಲ್ಪ ಸೇವೆ ಮಾಡ್ಬೋದು. ಎದ್ದು ಓಡಾಡೋಕ್ಕಾಗದೇ ಇರೋರು ಕೂಡ ಸಂಕಲ್ಪ ಸೇವೆ, ಜನಗಳಿಗೆ ಒಳ್ಳೆಯದಾಗಲಿ, ಪ್ರಪಂಚಕ್ಕೆ ಒಳ್ಳೆಯದಾಗಲಿ, ಆ ಭಗವಂತನ ಶಕ್ತಿ ಎಲ್ಲರಲ್ಲೂ ಆಗಲಿ ಅಂತ ನಾವು ಸೇವೆ ಮಾಡ್ಬೋದು. ಆಮೇಲೆ ಈ ಸ್ಥೂಲ ದೇಹ ಚೆನ್ನಾಗಿ ಆರೋಗ್ಯವಾಗಿರೋವಂಥವ್ರು ಈ ಸ್ಥೂಲ ದೇಹದಿಂದ ಮಾಡುವಂಥ ಕೆಲಸಗಳನ್ನು, ಸೇವೆಗಳನ್ನು, ರೋಗಿಗಳನ್ನು ಶುಶ್ರೂಷೆ ಮಾಡೋದು, ಈ ರೀತಿ ಕೆಲಸಗಳನ್ನು ಮಾಡ್ಬೋದು. ಜ್ಞಾನದಿಂದ ಮಾಡುವಂಥದ್ದು, ಯಾರು ಆಧ್ಯಾತ್ಮ ಪ್ರಾಣವನ್ನು ಆಳವಾಗಿ ಅದೇನೋ ಮಾಡಿರ್ತಾರೋ ಅದನ್ನು ಈಗಿನ ಜನತೆಗೆ ವೈಜ್ಞಾನಿಕ ಒಂದು ದೃಷ್ಟಿಕೋನದಲ್ಲಿ ಅವರಿಗೆ ತಿಳಿಸಿ ಆ ರೀತಿಯ ಒಂದು ಸೇವೆಯನ್ನು ಕೂಡ ಮಾಡ್ಬೋದು. ಆಲೋಚನೆಗಳಿಂದ ನಾವು ಉತ್ತಮ ಆಲೋಚನೆಗಳನ್ನು ಕಳಿಸಿ ಸೇವೆ ಮಾಡ್ಕೋಬೋದು. ಈ ರೀತಿ ನಾವು ಬೇಕಾದಷ್ಟು ಸೇವೆಗಳನ್ನು ನಾವು ಸ್ವಯಂ ನಮ್ಮಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡಿಕೊಂಡು ಸೇವೆಯನ್ನು ಮಾಡಬಹುದು. ಬಸವಣ್ಣ ಅವರ ಕೆಲವು ವಿಚಾರಗಳನ್ನು ನಾವು ಒಂದು ಎರಡು ಅವರ ಒಂದು ವಚನಗಳಲ್ಲಿ ನಾವು ನೋಡಿದ್ರೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣವಿಲ್ಲದೆ ಕೂಡಿಕೊಂಡ ನಮ್ಮ ಅಂದರೆ ದಾನ ಧರ್ಮ ಮುಂತಾದವನ್ನು ಮಾಡುವಾಗ ಇತರರಿಗೆ ನೆರವಾಗುವಾಗ ಶುದ್ಧ ಮನಸ್ಸಿನಿಂದ ಮಾಡಬೇಕು. ತಾನು ಮಾಡಿದೆ ಅಂತ ಜಂಬಕ್ಕೆ ನೋಡುವವರು ಹೊಗಳಲ್ಲಿ ಅಂತ ನಾವು ಸೇವೆ ಮಾಡೋಕ್ಕೆ ಹೋಗಬಾರ್ದು. ಮನವಿಲ್ಲದೆ ಮಾಡುವುದು, ನಿಜವಿಲ್ಲದೆ ಬಿಡುವುದು ಸರಿಯಲ್ಲ. ಅಂದರೆ ಒಳ್ಳೆಯ ಮನಸ್ಸಿನಿಂದ ಜನರಿಗೆ ಒಳ್ಳೆಯದಾಗಲಿ ಅನ್ನೋ ನಿಜವಾದ ಉದ್ದೇಶದಿಂದ ಮಾಡೋದು ಮಾತ್ರ ಸೇವೆ ಅಂತ ಹೇಳ್ತಾರೆ. ಹೀಗೆ ನಾವು ಇವತ್ತು ಈ ಒಂದು ಚಾರ್ಟರ್ ಡೇ ದಿನ ನಾವು ಈ ಥರ ನಾವು ಯಾವ ರೀತಿ ಸೇವೆಗಳನ್ನು ಮಾಡಬೇಕು ಅನ್ನೋದನ್ನು ಸ್ವಯಂ ನಾವೇ ನಮ್ಮೊಳಗೆ ನಮ್ಗೆ ಏನು ಮಾಡಬೇಕು ಅಂತ ನಮ್ಮೊಬ್ಬೊಬ್ಬರಿಗೆ ನಮಗೆ ಗೊತ್ತಿರುತ್ತೆ. ಅದನ್ನು ತಿಳ್ಕೊಂಡು ನಾವು
ನಾವೇ ಮುನ್ನುಗ್ಗಿ ಆ ಒಂದು ಕೆಲಸದಲ್ಲಿ ತೊಡಗಬೇಕು. ಏನು ಕೆಲಸ ಮಾಡ್ತೀವಿ ಅದನ್ನು ಪ್ರೇಮದಿಂದ, ಪರಿಶುದ್ಧವಾದ ಒಂದು ಮನಸ್ಸಿನಿಂದ ಆ ಮಹಾತ್ಮರಿಗೆ ಸಮರ್ಪಣೆಯನ್ನು ಮಾಡಿದಾಗ ಆ ಒಂದು ಸೇವೆಗೆ ನಿಜವಾದ ಅರ್ಥ ಸಿಗುತ್ತೆ. ಮುಂದೆ ನಮಗೆ 6ನೇ ಮಹಾವಂಶ ಕಾದಿದೆ. ಇಲ್ಲಿ ಯಾರ್ಯಾರು ಏನೇನು ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತೀವೋ ಅವರೆಲ್ಲರೂ ಕೂಡ ಅಲ್ಲಿ ಬೇಕಾಗುತ್ತೆ. 6ನೇ ಮಹಾವಂಶದಲ್ಲಿ ತುಂಬ ಜನ ಕೆಲಸಗಾರರು ಬೇಕಾಗಿದೆ. ಕಸ ಗುಡಿಸೋದ್ರಿಂದ ಹಿಡಿದು ಎಲ್ಲ ಕೆಲಸ ಮಾಡೋವಂಥವರಲ್ಲಿ ಬೇಕಾಗಿದೆ. ಹಾಗಾಗಿ ನಾವು ಏನೇ ನಮ್ಮ ಪಾಲಿಗೆ ಬರುತ್ತೋ, ಏನು ನಮಗಾಗುತ್ತೋ ಆ ಒಂದು ಸೇವೆಯನ್ನು ನಾವು ಮನಃಪೂರ್ವಕವಾಗಿ ನಿಸ್ವಾರ್ಥದಿಂದ ಮಾಡಿ ನಾವು ಆ ಮುಂದಿನ 6ನೇ ಮಹಾವಂಶದಲ್ಲಿ ಸೇವೆ ಮಾಡುವಂಥ ಅವಕಾಶವನ್ನು ನಮಗೆ ಈ ಒಂದು ಸಂಸ್ಥೆ ನಮಗೆ ಸಿಕ್ಕಿದೆ. ಅದರಿಂದ ಮಾಡೋಣ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಮ್ಮ ನಿರ್ದೇಶಕರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. Thank you, Sister Saraswati.